ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾವಣ್ಯ ಶ್ರೀಧರ್. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರವಣ ದೋಷದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳಿಕ್ಕಿದ್ದೇವೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ENT ವಿಭಾಗದ ಸೀನಿಯರ್ ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ವೈಷ್ಣವಿ ಎಸ್ ಇವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವೀಕ್ಷಕರೇ, ಮಾರ್ಚ್ 3ನೇ ತಾರೀಕಿಗೆ ನಾವು ವರ್ಲ್ಡ್ ಹಿಯರಿಂಗ್ ಡೇ ಅಂತ ಆಚರಣೆ ಮಾಡ್ತೇವೆ. ಕಿವಿ ನಮ್ಮ ದೇಹದ ಒಂದು ಸೂಕ್ಷ್ಮವಾದ ಅಂಗಗಳಲ್ಲಿ ಒಂದು ಅಂತ ನಮಗೆಲ್ಲ ಗೊತ್ತು. ಇದು ಕೇಳುವ ಸಾಮರ್ಥ್ಯ ಮಾತ್ರ ಅಲ್ಲ, ನಮ್ಮ ದೇಹದ ಸಮತೋಲನವನ್ನ ಕಾಪಾಡಿಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಆದ್ರೆ ಇತ್ತೀಚಿನ ಲೈಫ್ ಸ್ಟೈಲ್ ಆಗಿರ್ಬೋದು, ಅತಿಯಾದ ಇಯರ್ಫೋನ್ಗಳನ್ನ ಬಳಸುವಂಥದ್ದು, ಹೆಡ್ಸೆಟ್ಗಳನ್ನ ಬಳಸುವಂಥದ್ದು, ಹಾಗೇನೆ ಶಬ್ದ ಮಾಲಿನ್ಯ, ಹೆಚ್ಚುತ್ತಾ ಇರುವಂತಹ ಶಬ್ದ ಮಾಲಿನ್ಯ, ಇದರಿಂದೆಲ್ಲ ನಮ್ಮ ಶ್ರವಣದ ಮೇಲೆ, ಕಿವಿಯ ಮೇಲೆ ತುಂಬಾ ದುಷ್ಪರಿಣಾಮ ಬೀಳ್ತಾ ಇದೆ. ಸೊ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಶ್ರವಣ ದೋಷಕ್ಕೆ ಕಾರಣ ಏನು, ಇದಕ್ಕೆ ಚಿಕಿತ್ಸೆಗಳು ಏನು, ಶ್ರವಣ ದೋಷಗಳು ಪ್ರಾರಂಭ ಆದ್ರೆ ಏನು ಚಿಕಿತ್ಸೆಯನ್ನ ಮಾಡಬೇಕು, ಇವೆಲ್ಲವನ್ನ ನುರಿತ ತಜ್ಞರಾದ ಡಾಕ್ಟರ್ ವೈಷ್ಣವಿ ಎಸ್ ಇವರಲ್ಲಿ ಕೇಳಿ ತಿಳ್ಕೊಳ್ಳೋಣ. ಡಾಕ್ಟರ್, ಮೊದಲನೇದಾಗಿ ಈ ಶ್ರವಣ ದಿನ ಅಂತ ಹೇಳಿ ಯಾಕೆ ಆಚರಣೆ ಮಾಡ್ತಾರೆ, ಪಬ್ಲಿಕ್ಕಿಗೆ ಇದರಿಂದ ಏನು ಯೂಸ್ ಅಂತ? ಸೊ ನೀವು ಹೇಳಿದಾಗೆ ಮಾರ್ಚ್ 3ರಂದು ಪ್ರತಿ ವರ್ಷ ಈ ವಿಶ್ವ ಶ್ರವಣ ದಿವಸ ಅಂತ ನಾವು ಆಚರಿಸ್ತೇವೆ. ಇದು ಯಾಕೆ ಆಚರಿಸೋದಂದರೆ ಕಿವಿ ಆರೋಗ್ಯ ಬಗ್ಗೆ, ನಮ್ಮ ಶ್ರವಣ ಸಂರಕ್ಷಣೆ ಬಗ್ಗೆ, ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಇದನ್ನು ನಾವು ಆಚರಿಸ್ತೇವೆ. ಅದ್ರ ಜೊತೆ ಬೇರೆ ಎಲ್ಲ ಅದನ್ನು ಹೇಗೆಲ್ಲ ತಡೆಗಟ್ಟಬಹುದು, ಜನರಿಗೆ ಅದನ್ನು ಹೇಗೆಲ್ಲ ಹೇಳ್ಬೋದು, ಈ ವೃದ್ಧರಿಗೆ, ಈ ಚಿಕ್ಕ ಮಕ್ಕಳಿಗೆ ಇದರಿಂದ ಹೇಗೆಲ್ಲ ನಾವು ಸಹಾಯ ಮಾಡ್ಬೋದು, ಅದು ತೊಂದರೆ ಬಂದರೆ ಹೇಗೆಲ್ಲ ನಾವು ಅವರಿಗೆ ತಲುಪಿ ಸಹಾಯ ಮಾಡ್ಬೋದು, ಅದ್ರ ಬಗ್ಗೆ ತಿಳಿಸ್ತದೆ. ಏನೆಲ್ಲ ಇತ್ತೀಚೆಗೆ ಉಪಕರಣಗಳಿವೆ, ಏನೆಲ್ಲ ಚಿಕಿತ್ಸೆ ಇದೆ, ಅದ್ರ ಬಗ್ಗೆ ತಪಾಸಣೆ ಎಲ್ಲ ಏನೆಲ್ಲ ಇದೆ, ಇತ್ತೀಚೆಗೆ ಏನೆಲ್ಲ ನಮ್ಮ ಹಾಸ್ಪಿಟಲಲ್ಲಿ ಇದೆ, ಅದರ ಬಗ್ಗೆ ಹೇಳಲಿಕ್ಕೆ ಈ ದಿವಸವನ್ನು ಆಚರಿಸಲಾಗ್ತದೆ. ಮೇಯ್ನಾಗಿ ಇವಾಗ ಶಬ್ದ ಮಾಲಿನ್ಯ ಅಂತ ಇದೆ, ಅದರ ಬಗ್ಗೆ ಜನರಿಗೆ ಸ್ವಲ್ಪ ಕಡಿಮೆ ಅರಿವು ಇದೆ. ಅದು ನಾವು ಸುತ್ತಮುತ್ತ ಇವಾಗ ನೋಡ್ತಾ ಇದ್ದೇವೆ, ಆಗ್ತಾ ಇದೆ, ಆದರೂ ಯಾರೂ ಏನು ಮಾಡ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಅರಿವು ತಿಳಿಸ್ಲಿಕ್ಕೆ ಈ ದಿನವನ್ನು ನಾವು ಆಚರಿಸ್ತೇವೆ. ಎಸ್ ಡಾಕ್ಟರ್, ಈಗ ಕಿವಿಯ ತೊಂದರೆಗಳು ಹೇಗೆ ಬರ್ತದೆ, ಏನು ಏನು ಕಾರಣದಿಂದ ಬರ್ತದೆ, ಇವೆಲ್ಲವನ್ನ ತಿಳ್ಕೊಳ್ಳುವ. ಅದಕ್ಕಿಂತ ಮೊದಲು ನಮಗೆ ಕಿವಿಯ ರಚನೆಯ ಬಗ್ಗೆ ಮೊದಲು ಹೇಳ್ತೀರಾ? ಓಕೆ. ಸೊ ನಾನು ಈ ಚಿತ್ರ ಮೂಲಕ ನಿಮಗೆ ಸ್ವಲ್ಪ ಕಿವಿ ಬಗ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಸೊ ನಮ್ಮ ಕಿವಿಯನ್ನು 3 ಭಾಗದಲ್ಲಿ ವಿಭಜಿಸಲಾಗಿದೆ. ನಾವು ಇವಾಗ ಕಣ್ಣಿಗೆ ಕಾಣಿಸೋದು ಬರೇ ಅದನ್ನು ಹೊರಕಿವಿ ಅಂತ ಹೇಳ್ತೇವೆ. ಅದರ ಮೇಲೆ ಕೆನಾಲ್ ಬರುತ್ತೆ ಕಿವಿಯಲ್ಲಿ, ಇಯರ್ ಕೆನಾಲ್ ಅಂತ ಹೇಳ್ತೇವೆ. ಅಲ್ಲಿ ನೀವು ಇವಾಗ ಹುಗ್ಗೆ ಇಲ್ಲದ್ರೆ ವ್ಯಾಕ್ಸ್ ಅಂತ ಹೇಳ್ತಿರಲ್ಲ, ಅದು ಆ ಕೆನಾಲಲ್ಲಿ ಜನರೇಟ್ ಆಗ್ತದೆ. ಅದಾದಮೇಲೆ ಕಿವಿ ಟಮಟೆ ಬರುತ್ತೆ. ಕಿವಿ ಟಮಟೆ ಆದಮೇಲೆ ಮಧ್ಯ ಕಿವಿ ಅಂತ ಬರುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಮಧ್ಯ ಕಿವಿಯಲ್ಲಿ ನಮಗೆ ಜನರಿಗೆ ಗೊತ್ತಿಲ್ಲ ಅಷ್ಟು, ಅದರಲ್ಲಿ 3 ಮೂಲೆಗಳಿವೆ, ಚಿಕ್ಕ ಮೂಲೆಗಳು. ಅದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಮ್ಯಾಲಿಯಸ್ ಇಂಕಸ್ ಸ್ಟೇಪಿಸ್ ಅಂತ ಹೇಳ್ತೇವೆ ಮೆಡಿಕಲ್ ಟರ್ಮಿನಾಲಜಿಸಲ್ಲಿ. ಅದಾದಮೇಲೆ ಒಳಕಿವಿ ಬರುತ್ತೆ. ಸೊ ಹೊರಕಿವಿ, ಮಧ್ಯ ಕಿವಿ, ಒಳಕಿವಿ. ಒಳಕಿವಿ ಅದು ಫೋಟೋದಲ್ಲಿ ಕಾಣ್ಬೋದು, ಅದು ಸ್ಕ್ರೀನಲ್ಲಿ. ಅದು ಕಿವಿಯ ರಚನೆಯ ಬಗ್ಗೆ ನಾವು ನೋಡೋಣ. ಕಾಣ್ತಾ ಇದೆಯಲ್ಲ, ಇದು ಹೊರ ಕಿವಿ, ಅದನ್ನು ಪಿನ್ನ ಅಂತ ಹೇಳ್ತೇವೆ, ಹೊರಗೆ ಕಾಣೋದು. ಮತ್ತು ಕೆನಾಲ್ ಅಂತ ಬರುತ್ತೆ. ಅದಾದಮೇಲೆ ಕಿವಿ ಟಮಟೆ, ಅದನ್ನು ಇಯರ್ ಡ್ರಮ್, ಜನ ಡ್ರಮ್ ಅಂತ ಹೇಳ್ತಾರೆ, ಹೂ ಅಂತ ಹೇಳ್ತಾರೆ. ಆ ಡ್ರಮ್ ಆದಮೇಲೆ ಬರೋದು ಮಧ್ಯ ಕಿವಿ. ಮಧ್ಯ ಕಿವಿಯಲ್ಲಿ 3 ಎಲುಬುಗಳಿವೆ, ಅದಕ್ಕೆ ಮ್ಯಾಲಿಯಸ್ ಇಂಕಸ್ ಸ್ಟೇಪಿಸ್ ಅಂತ ಹೇಳ್ತೇವೆ. ಅದಾದಮೇಲೆ ಅದಕ್ಕೆ ಕನೆಕ್ಟೆಡ್ ಒಳಕಿವಿ ಅಂತ, ಅದು ನಿಮಗೆ ಅದು ಚಕ್ಲಿ ಥರ ಕಾಣ್ತಾ ಇದೆಯಲ್ಲ, ಅದನ್ನು ಒಳಕಿವಿ ಅಂತ ಹೇಳ್ತೇವೆ. ಅದನ್ನು ಈಗ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಕಾಕ್ಲಿಯಾ ಅಂತ ಹೇಳೋದು. ಈ ಒಳಕಿವಿ ನಮ್ಮ ಕೇಳಿಸೋ ನರ ಅಂದರೆ ಆಡಿಟರಿ ನರ್ವ್ಗೆ ಕನೆಕ್ಟೆಡ್ ಇದೆ. ಅಲ್ಲಿಂದ ಸಿಗ್ನಲ್ ಬ್ರೈನಿಗೆ ಹೋದರೆ ಅಷ್ಟೇ ನಮಗೆ ಸೌಂಡ್ ಕೇಳಿಸೋದು. ಸೊ ಇವಾಗ ಶಬ್ದ ಹೇಗೆ ಸಂಚಾರ ಮಾಡಬೇಕಿದೆ, ಹೊರಗಿದ್ದು ನಮ್ಮದು ಧ್ವನಿ ಏನು ಕೇಳಿಸುತ್ತೆ, ಅದು ಫಸ್ಟಿಗೆ ನಮ್ಮದು ಇಯರ್ ಕೆನಾಲಲ್ಲಿ ಅಲ್ಲಿ ಬೀಳಬೇಕಾಗತ್ತೆ. ಅಲ್ಲಿಂದ ಅದು ಸಂಚಾರ ಮಾಡಿ ಟಮಟೆ ಮೇಲೆ ಬೀಳುತ್ತೆ ಆ ಶಬ್ದ. ಅದರಿಂದ ಟಮಟೆ ಸ್ವಲ್ಪ ವೈಬ್ರೇಷನ್ ಆಗಿ ಅದಾದಮೇಲೆ ಆ ಮಧ್ಯ ಕಿವಿಯಲ್ಲಿ ಇರುವ ಎಲುಬುಗಳಿಗೆ ರೀಚ್ ಆಗಬೇಕಾಗತ್ತೆ. ಅಲ್ಲಿಂದ ಒಳಕಿವಿಗೆ ಹೋಗುತ್ತೆ, ಒಳಕಿವಿಯಿಂದ ನರಕ್ಕೆ ಹೋಗುತ್ತೆ, ನರದಿಂದ ಬ್ರೈನ್ಗೆ ಹೋಗಬೇಕು. ಇದೆಲ್ಲ ಸರಿಯಾಗಿ ಕಾರ್ಯ ಮಾಡಿದರೆ ಅಷ್ಟೇ, ಎಲ್ಲ ಪಾರ್ಟ್ಸ್ಗಳು ಸರಿಯಾಗಿ ಕಾರ್ಯ ಮಾಡಿದರೆ ಅಷ್ಟೇ ನಮ್ಮ ಧ್ವನಿ ಸಂಕೇತ ಮೆದುಳಿಗೆ ತಲುಪುತ್ತೆ. ಆವಾಗಲೇ ನಮಗೆ ಕೇಳಿಸೋದು. ಒಂದು ಪಾರ್ಟ್ ಏನಾದರೂ ಆದರೆ ಶ್ರವಣ ದೋಷ ಕಂಡು ಬರ್ತದೆ. ಹೌದು. ಓಕೆ ಡಾಕ್ಟರ್, ಇವಾಗ ಶ್ರವಣ ದೋಷದ ವಿಧಗಳು ಯಾವುದು? ಓಕೆ. ಸೊ ಈ ನಿಮ್ಮದು ಫೋಟೋದಲ್ಲಿ ನಾನು ಹೇಗೆ ಅದು ನೋಡಿದ್ದೀರಾ, ಹೊರ ಕಿವಿದೆ, ಮಧ್ಯ ಕಿವಿದೆ, ಒಳ ಕಿವಿ ಇದೆ.
ಸೊ ಹೊರ ಕಿವಿ ಮತ್ತು ಮಧ್ಯ ಕಿವಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅದಕ್ಕೆ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತ ಹೇಳ್ತಾರೆ. ಅಂದರೆ ಸಂಚಾರದಲ್ಲಿ ತೊಂದರೆ ಆಗ್ತಾ ಇದೆ ಹೊರ ಕಿವಿ ಮತ್ತು ಮಧ್ಯ ಕಿವಿ, ಕಂಡಕ್ಟಿವ್ ಹಿಯರಿಂಗ್ ಲಾಸ್. ಒಳ ಕಿವಿ ಇಲ್ಲಾದರೆ ಅದು ಕಾಕ್ಲಿ ಅಂತ ಬರೆದಿದೆಯಲ್ಲ, ಅದು ಕಾಕ್ಲಿ ಅಲ್ಲಿ ಇಲ್ಲಾದರೆ ನರದಲ್ಲಿ, ಆಡಿಟರಿ ನರ್ವಲ್ಲಿ ಏನಾದರೂ ತೊಂದರೆ ಆದರೆ ಅದಕ್ಕೆ ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೇವೆ. ಕೆಲವರಿಗೆ ಎರಡು ಮಿಕ್ಸ್ ಆಗಿ ಬರ್ಬೋದು, ಅದಕ್ಕೆ ಮಿಕ್ಸ್ಡ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೇವೆ. ಓಕೆ, ಕಂಡಕ್ಟಿವ್ ಹಿಯರಿಂಗ್ ಲಾಸ್, ಸೆನ್ಸರಿ ಹಿಯರಿಂಗ್ ಲಾಸ್, ಮಿಕ್ಸ್ಡ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೇವೆ. ಇವಾಗ ಅದಕ್ಕೆ ಕಾರಣ ಏನಂದರೆ ಹೊರ ಕಿವಿಯಲ್ಲಿ ಏನೆಲ್ಲ ಆಗ್ಬೋದಂದರೆ ಕೆಲವರಿಗೆ ತುಂಬ ವ್ಯಾಕ್ಸ್ ಅಂದರೆ ಹುಗ್ಗೆ ಬರೋದು ಅದೆಲ್ಲ ಜಾಸ್ತಿ ಇರ್ತದೆ. ಮಕ್ಕಳೆಲ್ಲ ಕೆಲವು ಕಿವಿಗೆ ಏನಾದರೂ ಹಾಕಿಬಿಡ್ತಾರೆ, ಅದು ಬ್ಲಾಕೇಜ್ ಆದರೆ ಅಲ್ಲಿ ಏನಾದರೂ ಇದಾದರೆ ಸೋಂಕು ಬಂದರೆ ಅಲ್ಲಿ ಕೇಳಿಸೋದು ಪ್ರಾಬ್ಲಮ್ ಬರುತ್ತೆ. ಕೆಲವು ಸೋಂಕೆ ಇರುತ್ತೆ, ಅದಕ್ಕೆ ಹೊರ ಕಿವಿಗೇ ಎಫೆಕ್ಟ್ ಆಗ್ತದೆ, ಕೆಲವು ಬ್ಯಾಕ್ಟೀರಿಯಾ ಕೆಲವು ವೈರಸ್ ಇನ್ಫೆಕ್ಷನ್ ಅಲ್ಲಿ ಆಗುತ್ತೆ. ಅದಲ್ಲದೆ ಟಮಟೆಯಲ್ಲಿ ಏನಾದರೂ ತೊಂದರೆ ಆದರೆ, ಟಮಟೆ ಹೂವಲ್ಲಿ ಏನಾದರೂ ಹೋಲಾದರೆ, ಕೆಲವರಿಗೆ ಕಿವಿ ಕಡ್ಡಿ ಹಾಕುವ ಅಭ್ಯಾಸ ಇದೆ, ಬಡ್ಸ್ ಎಲ್ಲ ಹಾಕ್ತಾರೆ, ಅದು ಆವಾಗ ಅಲ್ಲಿ ಡ್ಯಾಮೇಜ್ ಆದರೆ ಅಲ್ಲಿಂದ ಸೋರಲಿಕ್ಕೆ ಶುರುವಾಗುತ್ತೆ, ಅದರಿಂದಲೂ ಕೇಳಿಸೋದು ಪ್ರಾಬ್ಲಮ್ ಆಗುತ್ತೆ. ಅದಾದಮೇಲೆ ಬರೋದು ನಾನು ಹೇಳಿದಾಗೆ 3 ಎಲುಬುಗಳು. ಆ ಎಲುಬುಗಳು ಕರಗಿ ಹೋದರೆ, ತುಂಬ ಇದು ಸೋಂಕಿನಿಂದ ಕರಗಿ ಹೋದರೆ, ಅಲ್ಲ ಅದರದ್ದು ಫಿಕ್ಸಿಟಿ ಇಲ್ಲ ಇದ್ದರೆ, ಒಳಗಡೆ ಕಿವಿ ಮಧ್ಯ ಕಿವಿಯಲ್ಲಿ ನೀರು ತುಂಬಿಕೊಂಡ್ರೆ, ಕೆಲವರಿಗೆ ನೆಗಡಿ ತುಂಬ ಆದಮೇಲೆ ಕಿವಿ ಬ್ಲಾಕ್ ಸೆನ್ಸೇಷನ್ ಎಲ್ಲ ಇರ್ತದೆ, ಅದು ಅದಾದಮೇಲೆ ಸ್ವಲ್ಪ ಫ್ಲೂಯಿಡ್ ಅದರ ಒಳಗೆ ನೀರು ತುಂಬಿಕೊಳ್ಳುವ ಚಾನ್ಸಸ್ ಇರ್ತದೆ. ಸೊ ಅದರಿಂದ ಸಹ ಕೇಳಿಸೋದು ಕಡಿಮೆ ಆಗ್ತದೆ, ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಆಗ್ಬೋದು. ಇದೊಂದು ಯುಸ್ಟೇಷನ್ ಟ್ಯೂಬ್. ಇವಾಗ ನಿಮ್ಮ ಮೂಗಿಗೂ ಕಿವಿಗೆ ಕನೆಕ್ಷನ್ ಇರೋದು ಒಂದು ಟ್ಯೂಬ್ ಇದೆ, ಅದಕ್ಕೆ ಯುಸ್ಟೇಷನ್ ಟ್ಯೂಬ್ ಹೇಳ್ತಾರೆ. ಅದು ಬ್ಲಾಕ್ ಆದರೆ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಆಗ್ಬೋದು. ಕೆಲವರಿಗೆ ಹುಟ್ಟುವಾಗಲೇ ಕೆಲವು ಬೆಳವಣಿಗೆ ಆಗಿರಲ್ಲ, ಹೊರ ಕಿವಿ ಮಧ್ಯ ಕಿವಿ ಸರಿಯಾಗಿ ಬೆಳವಣಿಗೆ ಆಗಿರಲ್ಲ, ಅದು ಮೇನ್ಲಿ ಮಕ್ಕಳಲ್ಲಿ ನಾವು ನೋಡೋದು, ಆವಾಗ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಆಗುತ್ತೆ. ಇವಾಗ ನರ, ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂದರೆ ಸೇಮ್, ಬೆಳವಣಿಗೆಯಲ್ಲಿ ನರ ಸರಿಯಾಗಿ ಬೆಳೆದಿಲ್ಲ, ಅಲ್ಲ ಒಳ ಕಿವಿ ಸರಿಯಾಗಿ ಬೆಳೆದಿಲ್ಲ ಆದರೆ ಅದರಿಂದ ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂದರೆ ನರ ರಿಲೇಟೆಡ್ ಹಿಯರಿಂಗ್ ಲಾಸ್ ಆಗ್ಬೋದು. ಬೇರೆ ಏನೆಲ್ಲ ರೀಸನ್ ಅಂದರೆ ಕೆಲವು ಮದ್ದುಗಳು ನಾವು ತಗೊಳ್ಳೋ ಮದ್ದು, ಅಂದರೆ ಕೆಲವು ಪೇನ್ ಕಿಲ್ಲರ್ಸ್ ತೊಗೋತೇವೆ ನಾವು ನೋವಿಗೆ ಅಂತ, ಕೆಲವು ಆ್ಯಂಟಿಬಯೋಟಿಕ್ಸ್ ತೊಗೋತೇವೆ, ಅಮೈನೋಗ್ಲೈಕೋಸೈಡ್ಸ್ ಅದರಲ್ಲಿ ಮೇನ್, ಕೆಲವು ಕ್ಯಾನ್ಸರ್ ಮೆಡಿಸಿನ್, ಕೆಲವು ಮಲೇರಿಯಾದು ಮೆಡಿಸಿನ್, ಇದೆಲ್ಲ ನಮ್ಮ ಒಳ ಕಿವಿ ನರಕ್ಕೆಲ್ಲ ಹಾನಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೌದು, ಅತಿಯಾಗಿ ತಗೊಂಡ್ರೆ ಇದು BP ಇದ್ದವರೆಲ್ಲ ಕೆಲವು ಮೆಡಿಸಿನ್ಸ್ ತಗೋತಾರೆ, ಅದರಿಂದ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸ್ ಇರ್ತದೆ. ಇವಾಗ ಇಮಿಡಿಯೇಟಾಗಿ ಆಕ್ಸಿಡೆಂಟ್ ಎಲ್ಲ ಆದರೆ ನರ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಆಕ್ಸಿಡೆಂಟ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ಕೆಲವು ವೈರಸ್ ಅಲ್ಲೇ ಒಳ ಕಿವಿ ನರಕ್ಕೆ ಎಫೆಕ್ಟ್ ಆಗ್ತದೆ. ನೋಡಿರ್ಬೋದು, ಕೆಲವು ಬೇರೆ ನರ ಸಹ ಒಂದು ವೈರಲ್ ಇನ್ಫೆಕ್ಷನಲ್ಲಿ ಇರ್ಬೋದು, ಹಾಗೆ ನಮ್ಮ ಕಿವಿದು ನರ ಸಹ ವೈರಲ್ ಇನ್ಫೆಕ್ಷನಲ್ಲಿ ಎಫೆಕ್ಟ್ ಆಗ್ಬೋದು. ಇವಾಗ ವೃದ್ಧರಲ್ಲಿ ನಿಮ್ಗೆ ಗೊತ್ತಿದೆ, ಅವರು ಏಜ್ ಆದಾಗ ಕೆಲವರಿಗೆ ಕೇಳಿಸೋ ಕೆಪಾಸಿಟಿ ಕಡಿಮೆ ಆಗ್ತದೆ, ಅದು ಏಜ್ ರಿಲೇಟೆಡ್, ಅದಕ್ಕೆ ಪ್ರೆಸ್ಬೈಕ್ಯೂಸಿಸ್ ಅಂತ ಹೇಳ್ತೇವೆ. ಶಬ್ದ ಮಾಲಿನ್ಯ, ತುಂಬ ಶಬ್ದ ಕೇಳಿದರೆ ನಮ್ಮ ನರ ಅದು ದುರ್ಬಲ ಆಗ್ತದೆ. ಅದಕ್ಕೆ ನಾವು ಏಜ್ ಆಗಬೇಕು ಅಂತೆಲ್ಲ, ವೃದ್ಧ ಆಗಬೇಕು ಅಂತೆಲ್ಲ, ಆವಾಗಲೇ ಅದು ಹಾನಿಯಾಗೋ ಚಾನ್ಸಸ್ ಇರ್ತದೆ ನರದಲ್ಲಿ ಇದ್ದಾಗ. ಕೆಲವು ಸಿಸ್ಟಮಿಕ್ ಡಿಸಾರ್ಡರ್ಸ್ ಅಂದರೆ ಕೆಲವರಿಗೆ ಇದು ಸಕ್ಕರೆ ಕಾಯಿಲೆ ಇರುತ್ತೆ, ರಕ್ತದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಥೈರಾಯ್ಡಿದು ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರಿಗೆಲ್ಲ ಇದು ನರ ಎಫೆಕ್ಟ್ ಆಗುವ ಚಾನ್ಸಸ್ ಇರ್ತದೆ. ಕೆಲವು ಟೈಮ್ ಮಿಕ್ಸ್ಡ್ ಬರುತ್ತೆ, ಕಂಡಕ್ಟಿವ್ ಬರ್ಬೋದು, ಸೆನ್ಸರಿ ನ್ಯೂರಲ್ ನರ ಮತ್ತು ಇದೆಲ್ಲ ಒಟ್ಟಿಗೆ ಮಿಕ್ಸ್ ಆಗಿ ಬರ್ಬೋದು ಹಿಯರಿಂಗ್ ಲಾಸ್. ಸೊ ಇದೆಲ್ಲ ವಿಧಗಳು. ಡಾಕ್ಟರ್, ಇತ್ತೀಚೆಗೆ ನಾವು ಗಮನಿಸಿದ್ರೆ ಯಾವ ವಯಸ್ಸಿನವರಲ್ಲಿ ಹೆಚ್ಚಾಗಿ ಶ್ರವಣ ದೋಷ ಅನ್ನುವಂಥದ್ದು ಕಂಡು ಬರುತ್ತೆ? ಇವಾಗ ಅದೇ ರೀಸೆಂಟ್ ಸೆನ್ಸಸ್ ಅಲ್ಲಿ ಇದರಲ್ಲಿ ನೋಡುವಾಗ ಮಕ್ಕಳಲ್ಲಿ ಜಾಸ್ತಿ ಬರ್ತಾ ಇದೆ, 23%. ಅದು ಅರಿವು ಇಲ್ಲ, ಅದರ ಬಗ್ಗೆ ಅರಿವು ಇಲ್ಲ ಮಕ್ಕಳಿಗೆ. ಕೆಲವರು ಬಾಯಿ ಬರಲ್ಲ ಅಂತ ಹಾಗೆ ಬಿಟ್ಬಿಡ್ತಾರೆ, ಅದಕ್ಕೆ ಬಾಯಿ ಬರಲ್ಲ ಅಂತಾನೆ ಯೋಚನೆ ಮಾಡಿರ್ತಾರೆ. ಇವಾಗ ಹುಟ್ಟಿದ ಮಗುವಿಗೆ ಕಿವಿ ಸರಿಯಾಗಿ ಕೇಳಿಸ್ಲಿಲ್ಲ ಆದರೆ ಬಾಯಿನೂ ಬರಲ್ಲ. ನಿಮಗೆ ಕೇಳಿಸ್ಲಿಲ್ಲದ್ರೆ ನಿಮ್ಮದು ಸ್ಪೀಚ್ ಕೂಡ ಮಾತಾಡಲಿಕ್ಕೆ ಆಗೋದಿಲ್ಲ. ಅದರ ಬಗ್ಗೆ ಅರಿವು ತುಂಬ ಕಡಿಮೆ ಇದೆ. ಮತ್ತು ಅದು ನೀವು ಅದನ್ನು ತಪಾಸಣೆಗೊಳಿಸಿ ಅದರ ಬಗ್ಗೆ ಏನಾಗಿದೆ ಅಂತ ಇದು ಮಾಡುವಾಗ ತುಂಬ ಲೇಟ್ ಆಗಿರ್ತದೆ. ಕೆಲವರು ಅದನ್ನು ಡಿಲೇ ಮಾಡ್ತಾರೆ, ಪೇರೆಂಟ್ಸ್, ಅದು ಗೊತ್ತಿರಲ್ಲ. ಅದು ಆ್ಯಕ್ಚುಲಿ ಹುಟ್ಟಿದಾಗಲೇ 1 ತಿಂಗಳಲ್ಲಿ ನಾವು ಅದನ್ನು ತಪಾಸಣೆ ಮಾಡಿ, ಏನಾದರೂ ಡೌಟ್ ಇದ್ದರೆ ಇಮಿಡಿಯೇಟಾಗಿ ತಪಾಸಣೆ ಮಾಡಿ 3 ತಿಂಗಳವರೆಗೆ ಅದು ಏನಾಗಿದೆ ಅಂತ ಫೈಂಡ್ ಔಟ್ ಮಾಡಬೇಕಾಗ್ತದೆ. ಅದು ಇತ್ತೀಚೆಗೆ ನಮ್ಮ ಕಂಟ್ರಿಯಲ್ಲಿ ಸ್ವಲ್ಪ ಕಡಿಮೆ ಆಗೋದು, ಹಾಗೆ ಆಗೋದಿಲ್ಲ. ಅದು ಸ್ಕ್ರೀನಿಂಗ್ ಟೆಸ್ಟ್ ಎಲ್ಲ ಉಂಟು ಮಕ್ಕಳಿಗೆ ಅಂತ ಮಾಡೋದು. ಯಾಕಂದರೆ ಇವಾಗ ಕೆಲವು ಟೈಮ್ ಅಮ್ಮ ಅಂದರೆ ಗರ್ಭಿಣಿ ಇರುವಾಗ ಕೆಲವು ಪ್ರಾಬ್ಲಮ್ ಆದರೆ, ಅವರಿಗೇನಾದರೂ ಸೋಂಕು ಬಂದರೆ, ಮತ್ತು ಡೆಲಿವರಿ ತುಂಬ ಲೇಟ್ ಆಯಿತು, ಡೆಲಿವರಿ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು,
ಮಕ್ಕಳು ಹುಟ್ಟಿದಾಗ ಏನಾದರೂ ಬೇಗ ಹುಟ್ಟಿದ್ದಾರೆ ಪ್ರೀ ಟರ್ಮ್ ಅಂತ ಹೇಳ್ತಾರೆ, ಎಲ್ಲ ಬೆಳವಣಿಗೆ ಎಲ್ಲ ಸರಿ ಆಗೋದಿಲ್ಲ. ನೀವು ಡೌನ್ ಸಿಂಡ್ರೋಮ್ ಎಲ್ಲ ಕೇಳಿರ್ಬೋದಲ್ಲ, ಕೆಲವು ಸಿಂಡ್ರೋಮಿಕ್ ಮಕ್ಕಳು ಇರ್ತಾರೆ, ಅವರಲ್ಲಿ ಏನು ಎಲ್ಲ ಕಿವಿ ಅಂತಲ್ಲ ಬೇರೆನೂ ಎಲ್ಲ ಡೆವಲಪ್ಮೆಂಟ್ ತುಂಬ ಪ್ರಾಬ್ಲಮ್, ಸರಿಯಾಗಿ ಬೆಳವಣಿಗೆ ಆಗಿರಲ್ಲ, ಅದರಲ್ಲಿ ಕಿವಿನೂ ಒಂದು. ಸೊ ಇದೆಲ್ಲ ತಿಳ್ಕೊಬೇಕಿದ್ರೆ ಬೇಗನೆ ಮಾಡಬೇಕಾಗತ್ತೆ. ಅದು ಡಿಲೇ ಮಾಡಿದಷ್ಟು ನಮಗೆ ಗೊತ್ತಾಗೋದು ತುಂಬ ಕಷ್ಟ ಆಗ್ತದೆ. ಮಕ್ಕಳು ಯಾವ ಟೈಮಲ್ಲಿ ಮಾತನಾಡಬೇಕು ಆ ಟೈಮಲ್ಲಿ ಮಾತನಾಡಲಿಲ್ಲ ಅಂತ ಹೇಳಿದ್ರೆ ಒಮ್ಮೆ ವೈದ್ಯರ ಬಳಿ ಹೋಗೋದು ಒಳ್ಳೆಯದು, ಇಮಿಡಿಯೇಟ್ ಆಗಿ ಹೋಗೋದು ಒಳ್ಳೆಯದು. ಓಕೆ ಡಾಕ್ಟರ್, ಕಿವಿಯಲ್ಲಿ ಈಗ ಕುಗ್ಗೆ ಅನ್ನುವಂಥದ್ದು ಬರ್ತದೆ, ಅದಕ್ಕೆ ನಾವು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನೋಡಿದ್ರೆ ಕ್ಲಿಪ್ ಹಾಕುವಂಥದ್ದು ಅಥವಾ ಪಿನ್ನಿನ ಹಿಂದ್ಗಡೆಯಿಂದ ಹಾಕುವಂಥದ್ದು, ಕೀ ಹಾಕುವಂಥದ್ದು ಎಲ್ಲ ಮಾಡ್ತಾರೆ. ಒಂದು ಸರಿಯಾದ ಕ್ರಮ ಯಾವುದು ಈ ಕುಗ್ಗೆಯನ್ನು ಕ್ಲೀನ್ ಮಾಡಲಿಕ್ಕೆ? ಆ್ಯಕ್ಚುಲಿ ನಮ್ಮ ಹೊರ ಕಿವಿ ನಾನು ತೋರಿಸಿದ್ದೇನಲ್ಲ, ಅಲ್ಲಿ ಅದೊಂದು ಗ್ರಂಥಿ ಇದೆ, ಸಿರುಮಿನಸ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ, ಅದರಲ್ಲಿ ಈ ಹುಗ್ಗೆ ಅಂತ ಬರುತ್ತೆ. ಅದು ಆ್ಯಕ್ಚುಲಿ ಒಳ್ಳೆಯದು, ನಮ್ಮ ಕಿವಿಗೆ ಒಳ್ಳೆಯದು, ಅದು ಬೇಕು ನಮಗೆ. ಇಲ್ಲಾಂದರೆ ಕಿವಿ ಒಳಗೆ ಏನು ಹೋಗ್ಬೋದು, ಏನು ಇನ್ಫೆಕ್ಷನ್ ಆಗ್ಬೋದು. ಅದಕ್ಕೆ ಅದನ್ನು ಕ್ಲೀನ್ ಮಾಡ್ತಾ ಇರಬೇಕು ಅಂತ ಏನು ಹಾಗೆ ಇಲ್ಲ. ಕಿವಿ ಪೂರ್ತಿ ಗಟ್ಟಿಯಾಗಿ ಅದು ಬ್ಲಾಕ್ ಆಗಿದೆ ಹಾಗೆ ಆದರೆ ಅಷ್ಟೇ ಯಾರಾದರೂ ತಜ್ಞರ ಹತ್ರ ಹೋಗಿ ENT ಕನ್ಸಲ್ಟೆಂಟ್ ಅವ್ರ ಹತ್ರ ಹೋಗಿ ಕ್ಲೀನ್ ಮಾಡಿಸ್ಬೇಕಾಗ್ತದೆ. ತಾನಾಗಿ ಬಡ್ಸ್ ಹಾಕೋದು ಅಲ್ಲ, ಈಗ ಕೆಲವು ಕಡ್ಡಿ ಹಾಕ್ತಾರೆ, ಕೆಲವರು ನೀರು ಹಾಕ್ತಾರೆ, ಏನೆಲ್ಲ ಮಾಡ್ತಾರೆ, ಅದರಿಂದ ಪ್ರಾಬ್ಲಮ್ ಜಾಸ್ತಿನೇ ಆಗೋದು. ಮತ್ತೇನಾಗುತ್ತೆ, ನಿಮಗೆ ಹೊರಗೆ ನೋಡುವ ಕ್ಲೀನ್ ಆಗಿದೆ ಅಂತ ಅನಿಸ್ಬೋದು, ಬಟ್ ಸ್ವಲ್ಪ ಸ್ವಲ್ಪ ಅದು ಒಳಗೆ ಟೊಮಟೆ ಹತ್ತಿರ ಹೋಗಿ ಸೇರ್ಕೊಳ್ತದೆ. ಕೆಲವರು ಮತ್ತೆ ತುಂಬ ಫೋರ್ಸ್ ಮಾಡಿ ಹಾಕಿದರೆ ಟೊಮಟೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಟೊಮಟೆ ಮತ್ತು ಅದು ಸೇರ್ಕೊಳ್ಳಿಲ್ಲದ್ರೆ ಆಪ್ರೇಷನ್ನೇ ಮಾಡಬೇಕು, ಬೇರೆ ಏನು ಅದಕ್ಕೆ ಉಪಾಯ ಇಲ್ಲ. ಅದರಲ್ಲಿ ಹೋಲಾದರೆ, ಇವಾಗ ಹೂ ಅಂತ ಹೇಳ್ತೀವಲ್ಲ, ಕಿವಿ ಹೂ, ಅದು ತುಂಬ ಹತ್ತಿರ ಇದೆ, ಹೊರ ಕಿವಿ ಹತ್ತಿರ ಇದೆ, ಅದನ್ನು ಟಚ್ ಮಾಡಿದರೆ ಮತ್ತೆ ತುಂಬ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಸೊ ಹಾಗೆ ತೆಗಿಬೇಕು ಅಂತ ಏನು ಹಾಗೆ ಇಲ್ಲ. ನಾನು ನೋಡ್ತೇನೆ, ಯಾರು ನೋಡಿದ್ರೂ ಬಡ್ಸ್ ಹಾಕಿ ಕ್ಲೀನ್ ಮಾಡ್ತಾರೆ, ಹಾಗೆ ಏನಿಲ್ಲ, ಅದು ಬೇಕು, ನಮ್ಮ ಕಿವಿಗೆ ಬೇಕು, ಇಲ್ಲಾಂದರೆ ಅದು ಬೇರೆ ಪ್ರಾಬ್ಲಮ್ ಬರ್ಬೋದು. ಅದು ಇವಾಗ ಬ್ಲಾಕ್ ಆಗಿದೆ ಅಂತ ಹೇಳಿ ಹೇಗೆ ಗೊತ್ತಾಗ್ತದೆ? ಕಿವಿ ಬ್ಲಾಕ್ ನಮಗೇನೆ ಅನಿಸುತ್ತೆ ಬ್ಲಾಕ್ ಆಗಿದೆ, ಕೇಳಿಸ್ತಾ ಇಲ್ಲ ಅಂತ. ಸ್ವಲ್ಪ ಕೆಲವು ಟೈಮ್ ಇವಾಗ ಪೇರೆಂಟ್ಸ್ ಎಲ್ಲ ಅವ್ರ ಮಕ್ಕಳದ್ದು ಕಿವಿ ನೋಡ್ತಾ ಇರ್ತಾರೆ, ಅವರಿಗೆ ಗೊತ್ತಾಗುತ್ತೆ ಪೂರ್ತಿ ಕಪ್ಪಗಾಗಿ ಒಳಗೆ ತುಂಬಿಕೊಂಡಿದೆ ಅಂತ. ಕೆಲವು ಟೈಮ್ ಅದ್ರ ಜೊತೆ ಸೋರ್ತದೆ ಕಿವಿ. ಮಕ್ಕಳು ತುಂಬ ಕಿವಿ ಹೀಗೆ ಮಾಡ್ತಾ ಇರ್ತಾರೆ, ಚಿಕ್ಕ ಮಕ್ಕಳು ಬಾಯಿ ಸರಿಯಾಗಿ ಹೇಳಲಿಕ್ಕೆ ಆಗಲಿಲ್ಲದ್ರೆ ಅವರು ಕಿವಿ ಹಿಡ್ಕೊಂಡು ಹೀಗೆ ರಬ್ ಮಾಡ್ತಾ ಇರ್ತಾರೆ, ಅವಾಗ ಗೊತ್ತಾಗುತ್ತೆ ಏನೋ ಕಿವಿಯಲ್ಲಿ ಇದೆ, ತುಂಬಿಕೊಂಡಿದೆ ಅಂತ. ಆವಾಗ ಅಷ್ಟೇ, ಕೆಲವರಿಗೆ ಅದು ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ, ಎಲ್ರಿಗಿಂತ ಹೇಳಲ್ಲ, ಕೆಲವರಿಗೆ ಜಾಸ್ತಿಯಾಗಿ ಅದು ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಆವಾಗ ಡಾಕ್ಟ್ರ್ ಹತ್ರ ಬಂದು ಕ್ಲೀನ್ ಮಾಡಿಸ್ಬೇಕು. ತಾನಾಗೆ ಮಾಡೋದು ಸರಿಯಲ್ಲ. ಕೆಲವರು ಅದಕ್ಕಿಂತ ಏನೇನೋ ಮೆಡಿಸಿನ್ ಎಲ್ಲ ಕೊಡ್ತಾರೆ, ಎಣ್ಣೆ ಎಲ್ಲ ಹಾಕ್ತಾರೆ, ಅದೆಲ್ಲ ಸರಿಯಲ್ಲ. ಬಡ್ಸ್ಗಳನ್ನು ಹಾಕೋದು ಕೂಡ ಸರಿಯಲ್ಲ, ಹಾಕಬಾರ್ದು. ಡಾಕ್ಟರ್, ನೀವು ಸೋರಿಕೆ ಅಂತ ಹೇಳಿದ್ರಿ, ಕಿವಿ ಸೋರ್ತದೆ ಅಂತ ಹೇಳಿ, ಕಿವಿ ಸೋರಿಕೆ ಕಂಡು ಬಂದರೆ ಏನು ಮಾಡಬೇಕು? ಓಕೆ, ಕಿವಿ ಸೋರ್ಲಿಕ್ಕೆ ತುಂಬ ಕಾರಣಗಳಿವೆ. ಹೊರ ಕಿವಿಯಲ್ಲಿ ನಾನು ಹೇಳಿದ್ದೇನೆ, ಕೆಲವು ಸೋಂಕಿನಿಂದ ಕಿವಿ ಸೋರ್ತದೆ. ಇವಾಗ ಕ್ಲೀನ್ ಮಾಡೋದು, ಯಾವಾಗಲೂ ಕ್ಲೀನ್ ಮಾಡೋದು, ನೀರು ಹಾಕೋದು, ಅದೆಲ್ಲ ಮಾಡಿದರೆ ಹೊರ ಕಿವಿಯಲ್ಲಿ ಇನ್ಫೆಕ್ಷನ್ ಆಗ್ತದೆ. ಹೊರ ಕಿವಿಯಲ್ಲಿ ನೀವು ನೋಡ್ಬೋದು ಸ್ವಲ್ಪ ಕೂದಲು ಕೂಡ ಇರ್ತದೆ. ನೀವು ಕೂದಲಲ್ಲಿ ನಿಮ್ಮ ಬೇರೆ ಬಾಡಿ ಪಾರ್ಟಲ್ಲಿ ಹೇಗೆ ಇನ್ಫೆಕ್ಷನ್ ಆಗುತ್ತೆ ಹಾಗೆಯೇ ಕಿವಿ ಒಳಗೇನೂ ಆಗ್ಬೋದು. ಆವಾಗ ನೋವು ಅತಿಯಾಗಿರುತ್ತೆ, ಕಿವಿ ತುಂಬ ಊದ್ಕೊಂಡಾಗಿ ಫೀಲ್ ಬರುತ್ತೆ, ಏನು ಕೇಳಿಸಲ್ಲ, ಅದೆಲ್ಲ ಅನಿಸ್ಬೋದು. ಮತ್ತು ಬೇರೆ ಎಲ್ಲ ಇವಾಗ ನಾನು ಹೇಳಿದಾಗೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ ಹಾಗೆ ಆಗಿರ್ಬೋದು. ಟಮಟೆಯಲ್ಲಿ ಹೋಲಾದರೆ, ಏನಾದರೂ ತೂತ ಆದರೆ ಕಿವಿ ಸೋರ್ತದೆ. ಸೊ ಅದು ಸ್ವಲ್ಪ ತಿಳುವಳಿಕೆ ಇರಬೇಕು, ಅದು ಎಷ್ಟು ಸೋರ್ತಾ ಇದೆ, ತುಂಬ ಇದೆಯಾ, ಸ್ವಲ್ಪ ಇದೆಯಾ, ವಾಸನೆ ಬರ್ತಾ ಇದೆಯಾ, ಅಲ್ಲ ಅದ್ರ ಜೊತೆ ಏನಾದರೂ ರಕ್ತ ಬರ್ತಾಯಿದೆ, ಅದೆಲ್ಲ ಸ್ವಲ್ಪ ತಿಳಿಬೇಕು ಏನೆಲ್ಲ ಆಗ್ತಾ ಇದೆ ಅಂತ. ಮತ್ತು ಒಳ ಕಿವಿಯಲ್ಲಿ ಆ ಎಲುಬುಗಳು ಅದು ಕರಗಿದ್ರೆ, ಅದು ಅದರಲ್ಲಿ ನೀರು ತುಂಬಿಕೊಂಡಿದ್ರೆ ಅದ್ರೂ ಕೆಲವು ಟೈಮ್ ನೀರಾಗಿ ಹೊರಗೆ ಬರ್ತದೆ. ಚಿಕ್ಕ ಮಕ್ಕಳಲ್ಲಿ ಇವಾಗ ನೆಗಡಿ ಆದ ತಕ್ಷಣ ಸ್ವಲ್ಪ ದಿವಸದಲ್ಲಿ ಕಿವಿ ಸೋರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಸ್ವಲ್ಪ ಟೈಮಲ್ಲಿ ಅದರಷ್ಟಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರೆ, ಆವಾಗಲೇ ಮೆಡಿಸಿನ್ ಎಲ್ಲ ಕೊಟ್ಟು ಇದು ಮಾಡಿದರೆ, ಟ್ರೀಟ್ಮೆಂಟ್ ಕೊಟ್ಟರೆ ಅದು ಅದರಷ್ಟಕ್ಕೆ ಟಮಟೆ ಹೀಲ್ ಆಗ್ತದೆ. ಬಿಟ್ಬಿಟ್ರೆ ಹಾಗೆಯೇ ಪದೇ ಆದರೆ ಅದು ಪರ್ಮನೆಂಟ್ ಆಗ್ಬೋದು, ಮತ್ತು ಅದಕ್ಕೆ ಆಪ್ರೇಷನ್ನೇ ಮಾಡಿಸ್ಬೇಕಾಗ್ತದೆ. ಈ ಕಿವಿದು ಹಿಂದ್ಗಡೆ ನಮ್ಮದು ಎಲುಬು ಇದೆ, ಮ್ಯಾಸ್ಟರ್ಡ್ ಬೋನ್ ಅಂತ ಹೇಳ್ತೇವೆ, ಅದು ಕೆಲವು ಟೈಮ್ ತುಂಬ ಕರಗಿದ್ರೆ ಒಳ ಕಿವಿ ಮಧ್ಯ ಕಿವಿ ಇನ್ಫೆಕ್ಷನ್ ಆಗಿ ಹೊರಗೆ ಸೋರುವ ಚಾನ್ಸಸ್ ಇರ್ತದೆ. ಅದನ್ನು ಗುಣಪಡಿಸ್ಬೋದು. ಆದ ತಕ್ಷಣ ಬಂದು ತೋರಿಸಿದ್ರೆ
ಗುಣಪಡಿಸ್ಬೋದು. ಯಾಕಂದರೆ ನಾವು ನೋಡಬೇಕಿರೋದು ಕಿವಿ ಹೂ ಸರಿ ಇದೆಯೋ ಇಲ್ವೋ ಅಂತ, ಅದು ಯಾರಿಗೂ ಕಣ್ಣಿಗೆ ಕಾಣೋದಿಲ್ಲ. ನಾವು ನಮ್ಮದು ಉಪಕರಣ ಅಂದರೆ ಆಟೋಸ್ಕೋಪ್ ಯೂಸ್ ಮಾಡಿನೇ ನೋಡಿ ಹೇಳ್ಬೋದು ಏನೆಲ್ಲ ಆಗಿದೆ. ಕೆಲವು ಟೈಮ್ ಇನ್ಫೆಕ್ಷನ್ ತುಂಬ ಹರಡಿದರೆ, ಆಚೆ ಈಚೆ ಹೋಗಿದ್ರೆ, ಎಲುಬಿಗೆ ಹೋದರೆ ಮೇಲೆ, ನಮ್ಮ ಮೆದುಳು ತುಂಬ ಹತ್ತಿರ ಇದೆ, ಅಲ್ಲಿನೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ. ಹಾಗೆಯೇ ಬಿಟ್ಟರೆ ತುಂಬ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ಆದಷ್ಟು ಬೇಗ ಟ್ರೀಟ್ಮೆಂಟ್ ತೊಗೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಅದು ಆಪ್ರೇಷನ್ ಕೂಡ ದೊಡ್ಡದಾಗ್ಬಿಡುತ್ತೆ, ಕಾಂಪ್ಲಿಕೇಟೆಡ್ ಆಗುತ್ತೆ. ಹಾಗೆ ಎಲ್ಲ ಕಿವಿ ನರನೂ ಇದೆ, ಫೇಶಿಯಲ್ ನರ್ವ್ ಅಂತ ಹೇಳಿದ್ರೆ ಅದನ್ನು ಡ್ಯಾಮೇಜ್ ಆಗುವ ಚಾನ್ಸಸ್ ಇದೆ. ನಿಮ್ಮ ಮುಖ ಸೊಟ್ಟಾಗುತ್ತೆ, ಅದು ನಮ್ಮ ಮುಖದ ಎಕ್ಸ್ಪ್ರೆಷನ್ಗೆ ಇದಕ್ಕೆಲ್ಲ ನರ ತುಂಬ ಇಂಪಾರ್ಟೆಂಟ್. ಸೊ ಆ ನರ ಡ್ಯಾಮೇಜ್ ಆಗ್ಬೋದು. ಬ್ರೈನಿಗೆ ಇನ್ಫೆಕ್ಷನ್ ಎಲ್ಲ ಸ್ಪ್ರೆಡ್ ಹೋದರೆ ಮತ್ತು ತುಂಬ ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್ ಎಲ್ಲ ಆಗ್ಬೋದು. ಅದಕ್ಕೆ ಮೆನಿಂಜೈಟಿಸ್ ಎಲ್ಲ ಹೇಳ್ತಾರೆ. ಮತ್ತು ನಮ್ಮದು ಓರಿಯೆಂಟೇಷನ್ ನಮಗೆ ಓರಿಯೆಂಟೇಷನ್ ಇರೋದಿಲ್ಲ, ಜ್ವರ ಬರುತ್ತೆ ಹಾಗೆಲ್ಲ ತುಂಬ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರ್ತದೆ. ಓಕೆ ಡಾಕ್ಟರ್, ಇವಾಗ ಹೆಚ್ಚಾಗಿ ನಾವು ನೋಡುವಂಥದ್ದು ಶಬ್ದ ಮಾಲಿನ್ಯ, ನಾಯ್ಸ್ ಪೊಲ್ಯೂಷನ್. ಇದರಿಂದ ನಮ್ಮ ಕಿವಿಗೆ ತೊಂದರೆ ಆಗುತ್ತೆ ಅಂತ ನಮಗೆ ಗೊತ್ತಿರುತ್ತೆ, ಆದರೆ ನಾಯ್ಸ್ ಪೊಲ್ಯೂಷನ್ ಮಾಡೋರಿಗೆ ಗೊತ್ತಿರೋದಿಲ್ಲ. ಹಾಗೆ ಪರ್ಸನಲ್ ಆಗಿ ನಮ್ಮ ಕಿವಿಯನ್ನು ನಾವು ಪ್ರೊಟೆಕ್ಟ್ ಮಾಡಲಿಕ್ಕೆ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬಹುದು? ಸೊ ಈ ಚಾರ್ಟಲ್ಲಿ ನಾನು ಒಂದು ನಿಮಗೆ ಜಸ್ಟ್ ಈಗ ಲೌಡ್ನೆಸ್, ಧ್ವನಿಯ ಲೌಡ್ನೆಸ್ ಅದು ಹೇಗೆ ಅದನ್ನು ತಾಪನೆ ಮಾಡ್ತಿದ್ವಿ ಅಂದರೆ ಅದರ ಘಟಕ ಅದನ್ನು ಡೆಸಿಬಲ್ ಅಂತ ಹೇಳ್ತೇವೆ. ಓಕೆ, ಆ ಚಾರ್ಟನ್ನು ಸ್ಕ್ರೀನ್ ಮೇಲೆ ಹಾಕುವ. ಚಾರ್ಟ್. ಸೊ ನಾಯ್ಸ್ ಪೊಲ್ಯೂಷನ್ ಈ ಚಾರ್ಟಲ್ಲಿ ಏನಂದರೆ ನಾಯ್ಸ್ ಪೊಲ್ಯೂಷನ್ ಇವಾಗ ಶಬ್ದ ಮಾಲಿನ್ಯ ಯಾವುದ್ರಲ್ಲಿ ಎಲ್ಲ ಆಗುತ್ತೆ ಅಂತ ನಿಮಗೆ ಗೊತ್ತಿರ್ಬೋದು, ಎಲ್ಲೆಲ್ಲ ಆಗ್ಬೋದು ಅಂತ. ಇವಾಗ ರೀಸೆಂಟಾಗಿ ತುಂಬ ಕಾನ್ಸರ್ಟ್ಸ್, DJ ಅದೆಲ್ಲ ಇರುತ್ತೆ, ಅಲ್ಲಿ ತುಂಬ ಶಬ್ದ ಮಾಲಿನ್ಯ. ಯಾಕಂದರೆ ಜನರು ಸ್ಪೀಕರ್ಸ್ ಹತ್ರನೇ ಇರ್ತಾರೆ, ಅದು ಧಾರ್ಮಿಕ ಕೆಲಸದಲ್ಲಿ ಅಲ್ಲಿ ಎಲ್ಲ ಆಗುವ ಇದರಲ್ಲಿ ತುಂಬ ಶಬ್ದ ಮಾಲಿನ್ಯ ಇರ್ತದೆ. ಪಟಾಕಿಗಳು ಕಿವಿ ಹತ್ರನೇ, ಕೆಲವು ಮಕ್ಕಳೆಲ್ಲ ಕಿವಿ ಹತ್ರನೇ ಇದು ಮಾಡ್ತಾರೆ. ಸ್ಕೂಲ್ಸಲ್ಲಿ, ಗ್ಯಾದರಿಂಗ್ಸಲ್ಲಿ ಅಲ್ಲಿ ಎಲ್ಲ ಜಾಸ್ತಿ ಇರ್ತದೆ. ರಾಕ್ ಬ್ಯಾಂಡ್ ಮತ್ತು ಏರೋಪ್ಲೇನ್ ಎಲ್ಲ ಇದು ಇರೋ ಏರ್ಪೋರ್ಟ್ ಹತ್ರ ಎಲ್ಲ. ಮೇಯ್ನಾಗಿ ಇವಾಗ ಅಲ್ಲಿ ಟ್ರಾಫಿಕ್ ಪೊಲೀಸ್ ಇರ್ತಾರೆ ಯಾವಾಗಲೂ, ಅವರಿಗೂ ಸಹ ಈ ಶಬ್ದದಿಂದ ತುಂಬ ಹಾನಿ ಆಗ್ತದೆ. ಅದಾದಮೇಲೆ ಈ ಫ್ಯಾಕ್ಟ್ರಿಯಲ್ಲಿ, ಮೇಯ್ನಾಗಿ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವವರು ತುಂಬ ಯಂಗ್ಸ್ಟರ್ಸ್ ಇರ್ತಾರೆ, ಅವರಿಗೆಲ್ಲ ಅದು ಅವರು ಸರಿಯಾದ ಕ್ರಮ ತಗೊಳ್ಳಿಲ್ಲ ಆದರೆ ತುಂಬ ಹಾನಿ ಆಗುವ ಚಾನ್ಸಸ್ ಇರ್ತದೆ. ನಾನು ಹೇಳಿದಾಗೆ ಇವಾಗ ಅದನ್ನು ಹೇಗೆ ಮೆಷರ್ ಮಾಡ್ತೀವಿ ಅಂದರೆ ಡೆಸಿಬಲ್ಸಲ್ಲಿ. ಸೊ ಆ ನೆಕ್ಸ್ಟ್ ಚಾರ್ಟಲ್ಲಿ ನೀವು ನೋಡ್ಬೋದು, ನಾವು ಇವಾಗ ಮಾತಾಡುವ ಕನ್ವರ್ಸೇಷನ್ ಎಲ್ಲ ಅದು ಅರೌಂಡ್ ಅಲ್ಲಿ ನೋಡ್ಬೋದು ನೀವು 50 to 60 ಅಂದರೆ 0ದಿಂದ ಸ್ಟಾರ್ಟ್ ಆಗ್ತದೆ. ಓಕೆ, ನಾವು ಕುಸ್ಪುಸೆಲ್ಲ ಮಾತಾಡೋದು ಅದೆಲ್ಲ 30-40 ಡೆಸಿಬಲ್ಸ್ ಇರ್ತದೆ. ಅದಕ್ಕಿಂತ ಸ್ವಲ್ಪ ನಾರ್ಮಲ್ ಕನ್ವರ್ಸೇಷನ್ 50-60. ಅದಕ್ಕಿಂತ ಜಾಸ್ತಿ ಆದರೆ ತುಂಬ ಕಿರ್ಚಾಡಿ ಮಾತಾಡಂದರೆ ನಿಮ್ಮದು ಕಿವಿ ಆವಾಗ ಹಾನಿ ಆಗುವ ಚಾನ್ಸಸ್ ಇರ್ತದೆ. ಸೊ ಇದರಲ್ಲಿ ನೋಡ್ಬೋದು ಏನೆಲ್ಲ ಇದರಿಂದ ತುಂಬ ಹಾನಿ ಆಗುತ್ತೆ ಅಂತ. ರಾಕ್ ಬ್ಯಾಂಡಿಂದ, ಏರ್ಕ್ರಾಫ್ಟ್ ಏರಿಯಾದಿಂದ, ಬಾಂಬ್ ಬ್ಲಾಸ್ಟ್ ಆದರೆ ಅದೆಲ್ಲ. ಈ ಶಬ್ದ ಮಾಲಿನ್ಯದಿಂದ ಆಗುವ ಹಾನಿ ಕೆಲವು ಟೈಮ್ ಪರ್ಮನೆಂಟ್ ಇರ್ಬೋದು, ಕೆಲವು ಟೈಮ್ ಟೆಂಪರರಿ, ಅಂದರೆ ಸ್ವಲ್ಪ ಹೊತ್ತಿನಿಂದ ಸ್ವಲ್ಪ ದಿವಸವರೆಗೆ ನಿಮಗೆ ಕೇಳಿಸ್ದಾಗೆ ಅನಿಸ್ಬೋದು. ಅದು ಟೆಂಪರರಿ ಅಂತ ಹೇಳೋದು. ಅಂದರೆ ಸ್ವಲ್ಪ ದಿವಸ ಆದಮೇಲೆ ನೀವು ಸರಿ ಆಗ್ತೀರ, 1-2 ದಿವಸ ನಿಮಗೆ ಅನಿಸುತ್ತೆ ಹಾಂ ಸರಿ ಆಯಿತು. ಕೆಲವುದು ಪರ್ಮನೆಂಟಾಗಿ, ಅಂದರೆ ಅದು ಹೋಗಿರೋದು ಹಾಗೇ ಪರ್ಮನೆಂಟ್ ಆಗಿಬಿರುತ್ತೆ ಸೌಂಡ್. ಇವಾಗ ಬಾಂಬ್ ಬ್ಲಾಸ್ಟ್ ಏನಾದರೂ ಆಯಿತು ಹತ್ತಿರದಲ್ಲಿ, ಏನಾದರೂ ಹಾಗೆ ಆದರೆ ನಿಮ್ಮದು ಕಿವಿ ಪರ್ಮನೆಂಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಪರ್ಮನೆಂಟ್ 2 ಕಿವಿ ಕೂಡ ಹೌದು. ಅದು ಸೌಂಡ್ದು ಎಕ್ಸ್ಪೋಜರ್ ಅಷ್ಟು ಜಾಸ್ತಿ ಆದರೆ ಅದು 140-150 ಡೆಸಿಬಲ್ಗಿಂತ ಮೇಲೆ ಇರ್ತದೆ. ಓಕೆ, ಅದು ತೀವ್ರತೆಯ ಘಟಕ ಅಂತ ಹೇಳಿದ್ರೆ ಡೆಸಿಬಲ್ಸ್. ಸೊ ಹಾಗೆ ಇರುವಾಗ ನಮಗೆ ಅದನ್ನು ಫಸ್ಟ್ ಯಾರಿಗೆ ಹಾಗೆ ಅನಿಸ್ತದೆ, ಇವಾಗ ಶಬ್ದದಿಂದ ಅನಿಸ್ತಾ ಇದೆ ನನಗೆ, ನಿನ್ನೆ ನಾನು ಎಲ್ಲಿ ಹೋಗಿದ್ದೇನೆ, ನನಗೆ ಇವಾಗ ಕೇಳಿಸೋದು ಕಡಿಮೆ ಆಗಿದೆ ಅಂತ ಅನಿಸಿದರೆ ಇಮಿಡಿಯೇಟಾಗಿ ಬರೋದು ತುಂಬ ಅಗತ್ಯ. ಇಮಿಡಿಯೇಟಾಗಿ, ಯಾಕಂದರೆ ಆವಾಗಲೇ ನಾವು ಮೆಡಿಸಿನ್ ಕೆಲವು ಇಂಜೆಕ್ಷನ್ಸ್ ಎಲ್ಲ ಕೊಟ್ಟರೆ ಅದರಿಂದ ರಿಲೀಫ್ ಆಗೋ ಚಾನ್ಸಸ್ ತುಂಬ ಇದೆ. ಇಮಿಡಿಯೇಟಾಗಿ ಬಂದರೆ, ಡಿಲೇ ಮಾಡಿ ಬಂದರೆ ಅದು ಪರ್ಮನೆಂಟ್ ಆಗೋ ಚಾನ್ಸಸ್ ಇರ್ತದೆ, ಆಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ಶಬ್ದ ಕೂಡ ನಾನು ಹೇಳಿದ್ದೇನೆ 140-150 ಮೇಲೆ ನಿಮಗೆ ಡ್ಯಾಮೇಜ್ ಆಗೇ ಆಗುತ್ತೆ. ಕೆಲವು ಟೈಮ್ ಮಾಡ್ರೇಟ್ ಅಮೌಂಟ್, ತುಂಬ ತೀವ್ರತೆ ಇರಬೇಕು ಅಂತ ಇಲ್ಲ. ಇಲ್ಲಿನೇ ಹತ್ತಿರದಲ್ಲಿ ನಿಮ್ಮದು ಒಂದು ಏನಾದರೂ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದ್ದರೆ ನೀವು ಅಲ್ಲಿ ದಿವಸ ನಿಮ್ಮ ಕಿವಿಗೆ ಅದು ಎಕ್ಸ್ಪೋಸ್ ಆಗ್ತಾ ಇದ್ದರೆ ಆ ಧ್ವನಿ ನಿಮಗೆ ಕಿವಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ತುಂಬ ದೊಡ್ಡ ಸೌಂಡ್ ಇರೋದಿಲ್ಲ, ಬಟ್ ಆದ್ರೂ ಕಿವಿ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಕಂಟಿನ್ಯೂಯಸ್ ಎಕ್ಸ್ಪೋಜರ್ ಒಳ್ಳೆಯದಲ್ಲ.
ಡಾಕ್ಟರ್, ಇವಾಗ ಶ್ರವಣ ದೋಷ ಅಂತ ಹೇಳಿದ್ರಿ, ಇದು ಬಂದಿದೆ ಅಂತ ಯಾವ ರೀತಿ ಗೊತ್ತಾಗ್ತದೆ? ಯಾವ ಲಕ್ಷಣಗಳಲ್ಲಿ ನಾವು ಗುರುತಿಸಬಹುದು? ಈಗ ನೀವು ಟೆಂಪರರಿ ಹೇಳಿದ್ರಿ, ಪರ್ಮನೆಂಟ್ ಹೇಳಿದ್ರಿ, ಯಾವ ಲಕ್ಷಣಗಳಲ್ಲಿ ನಾವು ಶ್ರವಣ ದೋಷ ಇದೆ ಅಂತ ಗುರುತಿಸಬಹುದು? ಇವಾಗ ದೊಡ್ಡವರಿಗೆ ಅವರಿಗೇನೆ ತಿಳಿಯುತ್ತೆ, ಗೊತ್ತಾಗುತ್ತೆ. ಇವತ್ತು ನನಗೆ ಕೇಳಿಸೋದು ಸ್ವಲ್ಪ ಕಡಿಮೆ ಆಗಿದೆ. ಕೆಲವು ಕಂಡೀಷನ್ ಹೇಗಂದ್ರೆ, ನೀವು ನಾರ್ಮಲ್ ಇರ್ತೀರಾ, ಮರು ದಿವಸ ನೋಡಿದ್ರೆ ಏನೂ ಕೇಳಿಸಲ್ಲ. ಅದು ಒಂದು ಕಂಡೀಷನ್, ಅದಕ್ಕೆ ಸಡನ್ ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೇವೆ. ಅದಕ್ಕೆ 3 ದಿವಸ ಒಳಗೆ ಟ್ರೀಟ್ಮೆಂಟ್ ಆಗಲೇಬೇಕು. ಅದಿಲ್ಲದ್ರೆ ಪರ್ಮನೆಂಟ್ ಆಗ್ತದೆ, ನರ ಡ್ಯಾಮೇಜ್ ಪರ್ಮನೆಂಟ್ ಆಗ್ತದೆ. ನಾನು ಯಾಕೆ ಇಷ್ಟು ನರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಬೇರೆಲ್ಲ ಹೇಳಿದ್ದೇನಲ್ಲ, ಆಪ್ರೇಷನ್ ಮಾಡ್ಬೋದು, ಹಾಗೆ ಮಾಡ್ಬೋದು, ಹೀಗೆ ಮಾಡ್ಬೋದು, ಮೆಡಿಸಿನ್ ಕೊಡ್ಬೋದು. ಈ ನರ ಎಲ್ಲ ವೀಕ್ ಆದರೆ, ದುರ್ಬಲ ಆದರೆ, ಅದಕ್ಕೆ ಟ್ರೀಟ್ಮೆಂಟ್ ತುಂಬ ಕಡಿಮೆ. ಟ್ರೀಟ್ಮೆಂಟ್ ಕಡಿಮೆ ಅಲ್ಲದ್ರೂ ಅದು ಕ್ಯೂರ್ ಆಗೋ ಚಾನ್ಸಸ್ ತುಂಬ ಕಮ್ಮಿ. ಇವಾಗ ವೃದ್ಧರಿಗೆ ನೀವು ನೋಡ್ಬೋದು, ಅವರಿಗೆ ಲಾಸ್ಟ್ ಸೋರ್ಸ್ ಅಂದರೆ ಒಂದು ಮಷೀನ್ ಹಾಕಿ ನೋಡಬೇಕಾಗ್ತದೆ ಆಗುತ್ತಾ ಇಲ್ವಾ ಅಂತ. ಕೆಲವರಿಗೆ ಅದು ಫಿಟ್ ಆಗ್ತದೆ, ಕೆಲವರಿಗೆ ಫಿಟ್ ಆಗೋದಿಲ್ಲ. ಸೊ ಅದಕ್ಕೆ ನಾವು ಅದು ಒಂದು ಲಕ್ಷಣ. ಅದು ಅಲ್ಲದೆ ಬೇರೆ, ಇವಾಗ ಚಿಕ್ಕ ಮಕ್ಕಳಲ್ಲಿ ಹೇಗೆ ಕಂಡುಹಿಡಿಬೋದು ಅಂದರೆ, ಇವಾಗ ಸ್ಕೂಲಲ್ಲಿ ತುಂಬ ಮುಂಚೆ ಫುಲ್ ಫ್ರೆಂಡ್ಸ್ ಇರ್ತಾರೆ, ತುಂಬ ಮಾತಾಡ್ತಾ ಇರ್ತಾರೆ, ಎಲ್ಲ ಒಟ್ಟಿಗೆ ಇರ್ತಾರೆ. ಸ್ವಲ್ಪ ದಿವಸ ಆದಮೇಲೆ ಅವರಿಗೆ ಕೇಳಿಸಲ್ಲ ಅಂತಾದರೆ, ಅವರ ಫ್ರೆಂಡ್ಸ್ ಸ್ವಲ್ಪ ಅವ್ರ ಹತ್ರ ದೂರದಲ್ಲಿರ್ತಾರೆ, ಅವ್ರು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಟೀಚರ್ ಕಂಪ್ಲೇಂಟ್ ಮಾಡ್ತಾರೆ, ಮಗು ಅದಷ್ಟಕ್ಕೆ ಇರ್ತಾರೆ, ಏನು ಮಾತಾಡೋದಿಲ್ಲ ಜಾಸ್ತಿ, ಬೇರೆಯವ್ರ ಹತ್ರ ಏನು ಕಮ್ಯುನಿಕೇಷನ್ ಇಲ್ಲ, ಜಾಸ್ತಿ ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆ, ಜಾಸ್ತಿ ಕೇಳ್ತಾ ಇಲ್ಲ, ಏನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಸ್ವಲ್ಪ ಪೇರೆಂಟ್ಸ್ ಅವರಿಗೆ ಗೊತ್ತಾಗಬೇಕು ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಕಿವಿ ಅಂತ ಅಲ್ಲ, ಜಸ್ಟ್ ಜನರಲ್ ಆಗಿ ಹೋಗಿ ಚೆಕಪ್ ಮಾಡುವಾಗ ಕೆಲವು ಟೈಮ್ ಗೊತ್ತಾಗುತ್ತೆ ಹೀಗೆ. ಅದಲ್ಲದೆ ಮಕ್ಕಳು ಮನೆಯಲ್ಲಿ ಬಂದು ವಾಲ್ಯೂಮ್ ತುಂಬ ಜಾಸ್ತಿ ಮಾಡಿ ಕೇಳೋದು, ಎಷ್ಟು ಸರಿ ಕರೆದ್ರೂ, ದೂರದಿಂದ ಕರೆದ್ರೂ ಅವರು ಹಿಂದೆ ನಿಮ್ಮನ್ನು ನೋಡೋದಿಲ್ಲ, ರೆಸ್ಪಾಂಡ್ ಮಾಡೋದಿಲ್ಲ. ಹುಟ್ಟಿದ ಮಗು ಕೂಡ ಕೆಲವು ಸೌಂಡಿಗೆ ರೆಸ್ಪಾಂಡ್ ಮಾಡೋದಿಲ್ಲ. ಆವಾಗ ಸ್ವಲ್ಪ ಡೌಟ್ ಬಂದು ಆವಾಗಲೇ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಡಾಕ್ಟರ್, ಇವಾಗ ಶ್ರವಣ ದೋಷ ನೀವು ಹೇಳಿದ್ರಿ, ಸ್ಕೂಲಲ್ಲಿ ಈಗ ಮಕ್ಕಳನ್ನ ಕೇಳುದಿಲ್ಲ ಅಂತ ಹೇಳಿದ್ರೆ ದೂರ ಇಡುವಂತದ್ದು, ಆ ರೀತಿ ಮಾಡಿದ್ರೆ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ತುಂಬಾ ಹಾನಿ ಬೀಳುತ್ತೆ. ಅದು ಅಲ್ಲದೆ ಅವರ ಶಿಕ್ಷಣ ಕೆಲವರು ಅಲ್ಲೇ ನಿಲ್ಲಿಸ್ಬಿಡ್ತಾರೆ, ಅವರು ಕಂಟಿನ್ಯೂ ಮಾಡುವುದಿಲ್ಲ. ಶಿಕ್ಷಣದ ಮೇಲೆ ಪ್ರಭಾವ ಬೀಳುತ್ತೆ, ಅವರ ಉದ್ಯೋಗ ಫ್ಯೂಚರಲ್ಲಿ ಅದೂ ಹಾನಿ ಆಗುತ್ತೆ. ಮಕ್ಕಳಲ್ಲಿ ಕೇಳಿಸೋ ಪ್ರಾಬ್ಲಮ್ ಅಂದರೆ ಅವ್ರದ್ದು ಫ್ಯೂಚರೇ ಹಾಳಾಗ್ಬಿಡುತ್ತೆ. ಅದರಲ್ಲೂ ಪೇರೆಂಟ್ಸ್ ಸಪೋರ್ಟ್ ಇಲ್ದಿದ್ರೆ ತುಂಬಾ ಹಾನಿ ಆಗ್ತದೆ. ಬಟ್ ನಿಮಗೆ ನಾನು ಹೇಳಿದಾಗೆ ಕೆಲವು ಹುಟ್ಟಿದಾಗಲೇ ಅವರಿಗೆ ಕೇಳಿಸೋದು ಪ್ರಾಬ್ಲಮ್ ಇರ್ತದೆ. ಆವಾಗ ಅದು ಸ್ಕ್ರೀನಿಂಗ್ ಟೆಸ್ಟ್ ಎಲ್ಲ ಇದೆ, ಸ್ಕ್ರೀನಿಂಗ್ ಟೆಸ್ಟ್ ಬೆರ ಅಂತೆಲ್ಲ ಇದೆ. ಆವಾಗಲೇ ಮಾಡಿಸಿದ್ರೆ ನಮಗೆ ಗೊತ್ತಾಗುತ್ತೆ ಒಳ ಕಿವಿಯಲ್ಲಿ ಏನಾದರೂ ತೊಂದರೆ ಇದೆಯಾ, ನರದಲ್ಲಿ ತೊಂದರೆ ಇದೆಯಾ ಅಂತ ಗೊತ್ತಾಗುತ್ತೆ. ಇತ್ತೀಚೆಗೆ ಇಂಪ್ಲಾಂಟ್ಸ್, ಕಾಕ್ಲಿಯರ್ ಇಂಪ್ಲಾಂಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಅಂದರೆ ಇಂಪ್ಲಾಂಟ್ ಅಂದರೆ ಒಂದು ಡಿವೈಸನ್ನು ಕಿವಿ ಒಳಗಡೆನೇ ಇಡೋದು, ಒಳ ಕಿವಿ ಹತ್ರನೇ ಇಟ್ಟು ಅದನ್ನು ಮಕ್ಕಳಿಗೆ ಕೇಳಿಸುವಾಗೆ ಇದು ಮಾಡೋದು. ಮಕ್ಕಳಲ್ಲಿ ಮತ್ತು ಬೇರೆ ಏನಂದರೆ, ಸ್ಕೂಲಲ್ಲಿ ಹಾಗೆ ಆಗಿ ಡಿಪ್ರೆಷನ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಮಕ್ಕಳಲ್ಲಿ. ಮತ್ತು ಅವ್ರು ಯಾರ ಜೊತೆನೂ ಮಿಂಗಲ್ ಆಗೋದಿಲ್ಲ. ದೊಡ್ಡವರಾದ್ಮೇಲೆ ಅದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ದೊಡ್ಡವರಿಗೆ ಏನಾಗುತ್ತೆ, ಫಸ್ಟ್ ತುಂಬ ಸಿಟ್ಟು ಬರೋದು ಅದೆಲ್ಲ ಆಗುತ್ತೆ. ಸಿಟ್ಟು ಬರ್ತದೆ, ಅದಾದಮೇಲೆ ಆದಷ್ಟು ಮಾತಾಡಲಿಕ್ಕೆ ಟ್ರೈ ಮಾಡ್ತಾರೆ. ನೀವು ಕೂಡ ಮಾತಾಡ್ತೀರಾ, ಮತ್ತು ಸ್ವಲ್ಪ ದಿವಸ ಆದಮೇಲೆ ನೀವು ಕೂಡ ಬಿಟ್ಬಿಡ್ತೀರಾ, ಅವರು ಕೂಡ ಇಂಟ್ರೆಸ್ಟ್ ಲೂಸ್ ಮಾಡ್ತಾರೆ. BP ಅಂದರೆ ಇದು BP ಕಾಯಿಲೆ ಬರ್ಬೋದು, ಕೆಲವರಿಗೆ ಸ್ಟ್ರೋಕ್ ಆಗ್ತದೆ, ಕೆಲವರದ್ದು ಈ ಸ್ಕಿಲ್ಸ್ ಹೇಳ್ತಾರಲ್ಲ, ಕಾಗ್ನಿಷನ್ ಸ್ಕಿಲ್ಸ್ ಅಂದರೆ ಅವರದ್ದೆಲ್ಲ ಮೆಮರಿ ಲಾಸ್ ಆಗೋದು, ಅಲ್ಝೈಮರ್ಸ್, ಅದು ಎಲ್ಲ ಮೆಮರಿ ಎಲ್ಲ ಹೋಗಿಬಿಡುತ್ತೆ. ಅವರಿಗೆ ಜಾಸ್ತಿ ಇಂಟ್ರೆಸ್ಟ್ ಇರೋದಿಲ್ಲ, ಜಾಸ್ತಿ ನಾಲೆಜ್ ಸಿಗ್ತಾ ಇಲ್ಲ. ಸೊ ಅದೆಲ್ಲ ಬೇಗ ಆಗೋ ಚಾನ್ಸಸ್ ಇರ್ತದೆ. ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯ ಲೈಫ್ ಸ್ಟೈಲನ್ನು ನಾವು ಫಾಲೋ ಮಾಡಬೇಕು ಈ ಶ್ರವಣ ದೋಷವನ್ನು ತಡೆಗಟ್ಟಬೇಕು ಅಂತ ಆದರೆ? ಓಕೆ, ಸೊ ಇತ್ತೀಚೆಗೆ ಏನಂದರೆ, ನಿಮಗೆ ಗೊತ್ತಾದ ತಕ್ಷಣ, ಅದರಲ್ಲೂ ಮಕ್ಕಳಲ್ಲಿ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಕನ್ಸಲ್ಟೇಷನ್ ಮಾಡಬೇಕು. ಕಿವಿ ಮೂಗು ಗಂಟ್ಲು ತಜ್ಞರ ಹತ್ರ ತೋರಿಸ್ಬೇಕಾಗ್ತದೆ ಇಮಿಡಿಯೇಟಾಗಿ. ಹುಟ್ಟಿದ ಮಗುವಿಗೆ ಏನಾದರೂ ನಿಮಗೆ ಮುಂಚೆನೇ ಗೊತ್ತಿದೆ ಇಂಥದ್ದು ರಿಸ್ಕ್ ಇದೆ ಅಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಇಂಥದ್ದೆಲ್ಲ ಆಗಿದೆ ಅಲ್ಲ, ಮಗು ಇದು ಡೆಲಿವರಿ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ, ಅಮ್ಮನಿಗೆ ಏನಾದರೂ ಇನ್ಫೆಕ್ಷನ್ ಆಗಿದೆ ಅಂಥದ್ದೆಲ್ಲ ಡೌಟ್ ಇದ್ದರೆ ಇಮಿಡಿಯೇಟಾಗಿ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡಬೇಕು ಆವಾಗಲೇ. ಯಾಕಂದರೆ ನೀವು ಎಷ್ಟು ಬೇಗ ಟ್ರೀಟ್ಮೆಂಟ್ ಮಾಡ್ತೀರಾ, ಎಷ್ಟು ಬೇಗ ಅದಕ್ಕೆ ಇದು ಮಾಡ್ತೀರಾ, ಅಂದರೆ ಏನಾದರೂ ನಾನು ಹೇಳಿದಾಗೆ ಕಾಕ್ಲಿಯರ್ ಇಂಪ್ಲಾಂಟ್ ಎಲ್ಲ ಹಾಕಬೇಕಿದ್ರೆ ಆದಷ್ಟು ಬೇಗ ಹಾಕಬೇಕು. ಅಂದರೆ ಮಾತು ಬರೋ ಮುಂಚೆನೇ ಅದು ಹಾಕಿದರೆ ಒಳ್ಳೆಯದು. ಆ ಏಜ್ ಲಿಮಿಟ್ ಹೇಳ್ತಾರಲ್ಲ, ಅದು ಸ್ವಲ್ಪ ಏಜ್ ಲಿಮಿಟ್ ಕಳೆದ ಮೇಲೆ ಸ್ವಲ್ಪ ಚಾನ್ಸಸ್ ಕಡಿಮೆ ಆ ಇಂಪ್ಲಾಂಟಿಂದ ನಿಮಗೆ ಯೂಸ್ ಆಗೋದೆಲ್ಲ.
ಓಕೆ. ಸೊ ಹಾಗೆ ಇದು ಮಾಡಬೇಕಾಗ್ತದೆ ಚಿಕ್ಕವರಿಗೆ ಇದೆಲ್ಲ. ಮತ್ತು ದೊಡ್ಡವರಿಗೆ ಏನು ಹೇಳಬೇಕಿದ್ರೆ, ಇವಾಗ ಕಿವಿ ಸೋರ್ತಾ ಇದೆ, ಇಮಿಡಿಯೇಟಾಗಿ ಇನ್ಫೆಕ್ಷನ್ ಆಗಿದೆ, ಕಿವಿ ಸೋರ್ತಾ ಇದೆ, ಅದನ್ನು ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡೋದು, ಇಲ್ಲಿ ಏನಾದರೂ ಮೆಡಿಕಲ್ ಶಾಪ್ ಹೋಗಿ ಮದ್ದು ತಗೊಳ್ಳೋದು ಅದೆಲ್ಲ ಮಾಡಲಿಕ್ಕಿಲ್ಲ, ಬಂದು ತೋರಿಸ್ಬೇಕಾಗ್ತದೆ. ಯಾಕಂದರೆ ಕಿವಿ ಸೋರುವುದಕ್ಕೆ ಕಾರಣ ತುಂಬ ಇದೆ. ನಾನು ಹೇಳಿದ್ದೇನೆ, ಹೊರ ಕಿವಿಯಲ್ಲಿ ಪ್ರಾಬ್ಲಮ್ ಆದರೆ ಸೋರ್ತದೆ, ಮಧ್ಯ ಕಿವಿಯಲ್ಲಿ ಆದರೆ ಸೋರ್ತದೆ, ಟಮಟೆಯಲ್ಲಿ ಆದರೆ ಸೋರ್ತದೆ. ಸೊ ಏನು ಕಾರಣ ಅಂತ ಫೈಂಡ್ ಔಟ್ ಮಾಡಿದರೆ ಒಳ್ಳೆಯದು. ಇಮಿಡಿಯೇಟ್, ಎಲ್ಲನೂ ಇಮಿಡಿಯೇಟ್. ಅದನ್ನು ನೀವು ಎಷ್ಟು ಡಿಲೇ ಮಾಡ್ತೀರಾ ಕಾಂಪ್ಲಿಕೇಶನ್ ಜಾಸ್ತಿ, ಆಪ್ರೇಷನ್ ಕೂಡ ಅದು ದೊಡ್ಡದಾಗ್ಬಿಡುತ್ತೆ. ಯಾಕಂದರೆ ಫುಲ್ ಅಲ್ಲಿ ಸುತ್ತಮುತ್ತಲಿನ ಎಲುಬು ಎಲ್ಲ ಕರಗಿ ಹೋದರೆ ಅದನ್ನೆಲ್ಲ ತೆಗಿಬೇಕಾಗ್ತದೆ, ಒಳಗೆಲ್ಲ ಮಾಂಸ ಬೆಳೆಯುವ ಚಾನ್ಸಸ್ ಇರ್ತದೆ. ಸೊ ಡಾಕ್ಟರ್, ನೀವು ಇವಾಗ ಲಕ್ಷಣ ಹೇಳಿದ್ರಿ, ಕಿವಿ ಸೋರ್ಲಿಕ್ಕೆ ಪ್ರಾರಂಭ ಆಗ್ತದೆ, ಕಿವಿಯಲ್ಲೇನೋ ಸೌಂಡ್ ಬರುವಂಥದ್ದು, ಇಂಥ ಲಕ್ಷಣಗಳು ಕಂಡು ಬಂದರೆ ರೋಗಿಗಳು ನಿಮ್ಮ ಹತ್ರ ಬರ್ತಾರೆ, ಡಾಕ್ಟರ್ ಹೀಗೆ ಪ್ರಾಬ್ಲಮ್ ಇದೆ ಅಂತ. ನೀವು ಯಾವ ಪರೀಕ್ಷೆಗಳನ್ನು ಮೊದಲು ಮಾಡ್ತೀರಾ? ಹಾಂ, ಸೊ ಅದು ಏಜ್ ಮೇಲೆ ಡಿಪೆಂಡ್ ಆಗ್ತದೆ, ಮತ್ತು ಅವರ ಲಕ್ಷಣ, ಅವ್ರದ್ದು ಇದು ಏನೆಲ್ಲ ಸಿಂಪ್ಟಮ್ಸ್ ಇದೆ, ಅವ್ರಿಗೆ ಏನೆಲ್ಲ ಇವಾಗ ಇತ್ತೀಚೆಗೆ ಏನೆಲ್ಲ ಪ್ರಾಬ್ಲಮ್ ಇದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಇವಾಗ ಚಿಕ್ಕ ಮಕ್ಕಳಿಗೆ ಅದನ್ನು ಅಪ್ಪ ಅಮ್ಮ ಏನಾದರೂ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದರೆ, ನಾವು ಅದನ್ನೊಂದು ಸ್ಕ್ರೀನಿಂಗ್ ಟೆಸ್ಟ್, ಇಲ್ಲಾಂದರೆ ಇದು ನಾರ್ಮಲ್ ಆಗಿ ಟೆಸ್ಟ್, ಅದು ಬೆರ ಅಂತ ಹೇಳ್ತಾರೆ, ಅದು ಅಂದರೆ ಅದು ನರದು ಶಕ್ತಿ ಅಲ್ಲ, ಒಳ ಕಿವಿದು ಶಕ್ತಿ ಎಷ್ಟಿದೆ ಅಂತ ನೋಡಲಿಕ್ಕೆ, ಒಂದು ಬ್ರೈನ್ವರೆಗೆ ಸಿಗ್ನಲ್ ಅದು ಹೋಗ್ತಾ ಇದೆಯಾ, ಸಂಚಾರ ಆಗ್ತಾ ಇದೆಯಾ, ನಮ್ಮ ಧ್ವನಿ ಸಿಗ್ನಲ್ ಇದೆಯಲ್ಲ ಅದು ಬ್ರೈನ್ವರೆಗೆ ಸಂಚಾರ ಆಗ್ತಾ ಇದೆಯಲ್ಲ ಅಂತ ನೋಡಲಿಕ್ಕೆ ಒಂದು ಟೆಸ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಗೊತ್ತಾಗ್ತದೆ. ಅದು ಮಕ್ಕಳಿಗೆ ಹುಟ್ಟಿದಾಗಲೇ ಎಲ್ಲ ಕೆಲವು ಸಿಂಡ್ರೋಮಿಗೆ ನಾನು ಹೇಳಿದೆ ಅಲ್ಲ, ಸಿಂಡ್ರೋಮಲ್ಲಿ ಅದು ಕಿವಿಯ ಬೆಳವಣಿಗೆ ಸರಿಯಾಗಿಲ್ಲ ಅವರಿಗೆಲ್ಲ ಇಂಥ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಇರ್ತದೆ. ಸೊ ಅದು ಮಾಡ್ಬೋದು. ದೊಡ್ಡವರಲ್ಲಿ ಅಲ್ಲ ಚಿಕ್ಕವರಲ್ಲಿ ಕೂಡ ಕಿವಿ ಸೋರ್ತಾ ಇದೆ ಅಂತಂದರೆ ಇಮಿಡಿಯೇಟಾಗಿ ಬರ್ತಾರೆ. ಆವಾಗ ಕಿವಿ ಸೋರಿದ ಅದನ್ನು ಟೆಸ್ಟಿಗೆ ಕಳಿಸ್ತೇವೆ, ಆ ಸೋರುದನ್ನು. ಯಾಕಂದರೆ ಯಾವ ಬ್ಯಾಕ್ಟೀರಿಯಾ ಅದು ಎಫೆಕ್ಟ್ ಆಗ್ತಾ ಇದೆ, ಅದು ಅಲ್ಲ ಏನಾದರೂ ಫಂಗಸ್ ಇದೆಯಾ ಒಳಗಡೆ, ಕಿವಿಯಲ್ಲಿ ಫಂಗಸ್ ಕೂಡ ಬೆಳೀತದೆ. ಸೊ ಅದು ಎಫೆಕ್ಟ್ ಆಗ್ತಾ ಇದೆ ಅದೆಲ್ಲ ನೋಡಲಿಕ್ಕೆ, ಆ ಏನು ಕಿವಿಯಿಂದ ದ್ರವ ಬರ್ತಾ ಇದೆ ಅದನ್ನು ಟೆಸ್ಟಿಗೆ ಕಳಿಸ್ತೇವೆ. ಟೆಸ್ಟ್ ಅದು ದ್ರವ ಅದೆಲ್ಲ ಬರೋದು ನಿಂತಾದ್ಮೇಲೆ ಹಿಯರಿಂಗ್ ಟೆಸ್ಟ್, ಅದ್ರ ಜೊತೆ ಅವ್ರಿಗೆ ಏನಾದರೂ ಕೇಳಿಸೋದು ಸಹ ತೊಂದರೆ ಇದ್ದರೆ ಹಿಯರಿಂಗ್ ಟೆಸ್ಟ್, ಆಡಿಯೋಮೆಟ್ರಿ ಟೆಸ್ಟ್ ಅಂತ ಹೇಳ್ತೇವೆ, ಪ್ಯೂರ್ಟೋನ್ ಆಡಿಯೋಮೆಟ್ರಿ, ಅದು ಕಿವಿ ಕೇಳಿಸೋ ಟೆಸ್ಟ್, ಅದು ಮಷಿನ್ ಟೆಸ್ಟ್. ಅದು ಹೀಗೆ ಹಾಕಿ ಕಿವಿಗೆ ಮಷಿನ್ ಥರ ಹಾಕಿ ಅದನ್ನು ಅಸೆಸ್ ಮಾಡ್ತಾರೆ, ಅವರಿಗೆ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಇದೆಯಾ, ಅಂದರೆ ಸಂಚಾರ ಹೊರ ಕಿವಿದು ಮಧ್ಯ ಕಿವಿದು ಪ್ರಾಬ್ಲಮ್ ಇದೆಯಾ, ಅಲ್ಲ ಒಳ ಕಿವಿದು ಪ್ರಾಬ್ಲಮ್ ಇದೆಯಾ, ನರದು ಪ್ರಾಬ್ಲಮ್ ಇದೆಯಾ ಅಂತ. ಬಟ್ ಅದಕ್ಕೆ ನೀವು ನಿಮ್ಮ ಏನಂತಾರೆ, ನಿಮ್ಮದು ಮೆಂಟಲ್ ಸ್ಟೇಟಸ್ ಮತ್ತು ನಿಮ್ಮದು ಇದೆಲ್ಲ ಸರಿ ಇರಬೇಕಾಗ್ತದೆ. ಈಗ ಬುದ್ಧಿಯ ಅಲ್ಲಿ ಸ್ವಲ್ಪ ಕಡಿಮೆ ಇದ್ದವರಿಗೆ, ಸ್ಕಿಲ್ಸ್ ಎಲ್ಲ ಕಡಿಮೆ ಇದ್ದವರಿಗೆ, ಅವರಿಗೆ ಹೇಳಲಿಕ್ಕೆ ಬರೋದಿಲ್ಲ, ಮಕ್ಕಳಿಗೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಅದಂದರೆ ಸೌಂಡ್ ಬಂದ ತಕ್ಷಣ ಕೈ ಮೇಲೆ ಮಾಡಲಿಕ್ಕೆಲ್ಲ ಹೇಳ್ತಾರೆ. ಸೊ ಅಷ್ಟೆಲ್ಲ ನಿಮಗೆ ಮಾಡಲಿಕ್ಕಾದರೆ ನಿಮಗೆ ಆ ಟೆಸ್ಟನ್ನು ಪ್ಯೂರ್ಟೋನ್ ಆಡಿಯೋಮೆಟ್ರಿ ಟೆಸ್ಟ್ ಮಾಡಲಿಕ್ಕೆ ಕಳಿಸ್ತೇವೆ. ಹಿಯರಿಂಗ್ ಟೆಸ್ಟ್ ಆದಮೇಲೆ ನಿಮಗೆ ಅನಿಸ್ತಾ ಇದೆ ಈ ಇನ್ಫೆಕ್ಷನ್ ತುಂಬ ಟೈಮಿಂದ ಇದೆ ಅಂತ ಅನಿಸಿದರೆ ಕೆಲವು ಎಕ್ಸ್ರೇಸ್ ಮಾಡ್ತೇವೆ. ಇಲ್ಲಾದರೆ ಆ ಇನ್ಫೆಕ್ಷನ್, ಆ ಸೋಂಕು ಸುತ್ತಮುತ್ತಲ ಸ್ಟ್ರಕ್ಚರ್ಸ್ಗೆಲ್ಲ ಅಲ್ಲಿ ಹರಡಿದೆ ಅಂತಾದರೆ, ಮೆದುಳಿಗೆ ಹರಡಿರ್ಬೋದು ಅಂಥದ್ದೆಲ್ಲ ಡೌಟ್ಸ್ ಇದ್ದರೆ CT ಸ್ಕ್ಯಾನ್ ಎಲ್ಲ ಮಾಡ್ತೇವೆ. ಸೊ ಅದರಲ್ಲಿ ಇನ್ನೂ ಡೀಟೇಲ್ ಆಗಿ ನರದ್ದು ಏನಾದರೂ ತೊಂದರೆ ಇದೆಯಾ, ಎಷ್ಟುವರೆಗೆ ಅದು ಸ್ಪ್ರೆಡ್ ಆಗಿದೆ ಇನ್ಫೆಕ್ಷನ್, ನಮ್ಮ ಸರ್ಜರಿಯಲ್ಲಿ ಎಷ್ಟುವರೆಗೆ ನಾವು ಹೋಗಬೇಕಾಗುತ್ತೆ ಅದೆಲ್ಲ ಗೊತ್ತಾಗುತ್ತೆ. ಸೊ ಫ್ರಮ್ ಹಿಯರಿಂಗ್ ಟೆಸ್ಟ್ ಟು ಸ್ಕ್ಯಾನ್ ಅಷ್ಟು ಮಾಡಬೇಕಾಗ್ತದೆ. ಮತ್ತು ಆ ಬ್ಯಾಕ್ಟೀರಿಯಾದು ನಾವು ಅದು ದ್ರವ ಟೆಸ್ಟಿಗೆ ಕಳಿಸ್ತೀವಲ್ಲ, ಅದು ಕೆಲವು ದಿವಸದಲ್ಲಿ ಅದು ರಿಪೋರ್ಟ್ ಗೊತ್ತಾಗ್ತದೆ, ಅದರ ಪ್ರಕಾರ ನಾವು ಮೆಡಿಸಿನ್ ಕೊಡ್ಬೋದು. ಮತ್ತು ಕ್ಲೀನಿಂಗ್ ಸಹ ಬಂದ ತಕ್ಷಣ ಅವರಿಗೆ ಕ್ಲೀನಿಂಗ್ ಪ್ರೊಸೀಜರ್ ಆಗ್ತಾ ಇರ್ತದೆ, ಅವರಾಗೆ ಮಾಡೋದು ಒಳ್ಳೆಯದಲ್ಲ ಕ್ಲೀನ್. ಡಾಕ್ಟರ್, ಟೆಸ್ಟ್ಗಳ ಬಗ್ಗೆ ಹೇಳಿದ್ರಿ, ಇವಾಗ ಯಾವ ರೀತಿಯ ಚಿಕಿತ್ಸೆಗಳು ಲಭ್ಯ ಇದೆ? ಈಗ ಶ್ರವಣ ದೋಷ ಬಂದರೆ ಸರ್ಜರಿ ಮಾತ್ರನ ಸೊಲ್ಯೂಷನ್, ಬೇರೆ ಇಲ್ಲ ಹಾಗೇನಿಲ್ಲ, ಅದು ಡಿಪೆಂಡ್ ಆಗ್ತದೆ. ನಾನು ಹೇಳಿದಾಗೆ ಹೊರ ಕಿವಿದು ತೊಂದರೆನಾ, ಮಧ್ಯ ಕಿವಿದು ತೊಂದರೆನಾ, ಒಳ ಕಿವಿದು ತೊಂದರೆನಾ ಅಂತ. ಹೊರ ಕಿವಿದು ಯೂಶ್ವಲಿ ಇನ್ಫೆಕ್ಷನ್ ಇರ್ತದೆ, ಏನಾದರೂ ನಾನು ಹೇಳಿದಾಗ ಏನಾದರೂ ಹಾಕಿ ಅಲ್ಲ ಏನಾದರೂ ಮಾಡಿ ಇನ್ಫೆಕ್ಷನ್ ಆಗಿರ್ಬೋದು, ಅದು ಮದ್ದಲ್ಲೇ ಕಡಿಮೆ ಆಗ್ತದೆ, ಮದ್ದು ಇದರಲ್ಲೇ ಕಡಿಮೆ ಆಗ್ತದೆ. ಅದಲ್ಲದೆ ಟಮಟೆಯಲ್ಲಿ ಹೋಲ್ ಆಗಿದೆ, ತುಂಬ ಟೈಮ್ ಆಗಿದೆ, ಅದು ಏನಾದರೂ ಅದು ಕೂಡ್ತಾ ಇಲ್ಲ, ಕಿವಿ ಟಮಟೆ ಹೂ ಅಂತ ಹೇಳ್ತೀವಿ, ಅದಕ್ಕೆ ಒಂದು ಸರ್ಜರಿ ಮಿರಿಂಗೋಪ್ಲಾಸ್ಟಿ ಅಂತ ಮಾಡ್ತಾರೆ. ಅಂದರೆ ಹೊಸ ಟಮಟೆ ಹಾಕೋದು ನಾವು. ಅದಕ್ಕೆ ಇಲ್ಲಿ ಒಂದು ಅದರ ಹಾಗೆ ಒಂದು ಇದಿದೆ, ಅದು ಟೆಂಪೊರಲಿಸ್ ಫೇಶಿಯಾ ಅಂತ ಹೇಳ್ತೇವೆ, ಅಲ್ಲಿಂದ ತೆಗೆದು ನಾವು ಒಳಗೆ ಹಾಕ್ತೇವೆ. ಅದು ಅದರ ಥರನೇ ಇರುತ್ತೆ, ಅದರ ಥರನೇ ಕೆಲಸ ಮಾಡುತ್ತೆ.
ಅದಾದಮೇಲೆ ಒಳ ಕಿವಿಯಲ್ಲಿ ಏನಾದರೂ ಈ ನಾನು ಹೇಳಿದಾಗ ಎಲುಬು ಏನಾದರೂ ಕರಗಿ ಹೋಗಿದೆ ಇದೆಲ್ಲ ಇದ್ದರೆ ಇವಾಗ ತುಂಬ ಅದಕ್ಕೆ ಪ್ರಾಸ್ಥೆಸಿಸ್ ಇಂಪ್ಲಾಂಟ್ಸ್ ಅದೆಲ್ಲ ಬಂದಿದೆ. ಅದರ ರಿಪ್ಲೇಸ್ ಮಾಡ್ಬೋದು, ಅಲ್ಲ ಬೇರೆ ನಮ್ಮ ಬಾಡಿಯಲ್ಲಿ ಸಿಗುವಂಥದ್ದು ಏನಾದರೂ ಅದರ ಹಾಗೆ ಕಾಣುವಂಥದ್ದು ಇದ್ದರೆ ಅದನ್ನು ಸಹ ಹಾಕ್ಬೋದು, ಕಾರ್ಟಿಲೇಜಸ್ ಎಲ್ಲ ಹಾಕಿ ವರ್ಕ್ ಮಾಡಿಸ್ಬೋದು. ಅದೂ ಸರ್ಜರಿ, ಅದಕ್ಕೆ ಟಿಂಪ್ಯಾನೋಪ್ಲಾಸ್ಟಿ ಅಂತ ಹೇಳ್ತಾರೆ. ಇವಾಗ ಸುತ್ತಮುತ್ತಲು ನಾನು ಹೇಳಿದಾಗ ಈ ಮ್ಯಾಸ್ಟಾಯ್ಡ್ ಬೋನ್ ಅದಕ್ಕೆಲ್ಲ ಸ್ಪ್ರೆಡ್ ಆದರೆ ಮ್ಯಾಸ್ಟಾಯ್ಡೆಕ್ಟಮಿ ಸ್ವಲ್ಪ ದೊಡ್ಡ ಸರ್ಜರಿ ಇರ್ತದೆ. ಅದು ಮ್ಯಾಸ್ಟಾಯ್ಡೆಕ್ಟಮಿ ಸರ್ಜರಿ, ಮ್ಯಾಸ್ಟಾಯ್ಡ್ ಎಕ್ಸ್ಪ್ಲೋರೇಷನ್ ಅದೆಲ್ಲ ಇರ್ತದೆ ಸರ್ಜರೀಸ್. ಇದೆಲ್ಲ ಸರ್ಜರಿ ರಿಲೇಟೆಡ್. ಇವಾಗ ಕಾಕ್ಲಿಯಾ ಅಂದರೆ ಇನ್ನರ್ ಇಯರ್ ಅಂದರೆ ಇದು ಮತ್ತು ನರ ಡ್ಯಾಮೇಜ್ ಎಲ್ಲ ಆದರೆ ಅದಕ್ಕೆಲ್ಲ ಸರ್ಜರಿ ಚಾನ್ಸಸ್ ತುಂಬ ಕಮ್ಮಿ. ಟ್ಯೂಮರ್ ಎಲ್ಲ ಮಾಡ್ತಾರೆ, ಬಟ್ ಅದಲ್ಲದ್ರೆ ಬೇರೆ ನರದೇ ದೋಷ ಇದ್ದರೆ ಯೂಶ್ವಲಿ ನಾವು ಇದಕ್ಕೆ ಹಿಯರಿಂಗ್ ಏಡ್ ನೀವು ನೋಡಿರ್ಬೋದು, ಕೆಲವರು ಹಾಕಿ ಮಷೀನ್ ಹಾಕ್ತಾರೆ ಕಿವಿಗೆ ಮಷೀನ್. ಸೊ ಅಂಥದ್ದು ಹೇಳ್ಬೋದು. ಬಟ್ ಅದೇ ನಮಗೆ ಚಿಕ್ಕ ಮಕ್ಕಳಿಗೆಲ್ಲ ಹಾಗೆ ಆಗಿ ಅದನ್ನು ಮುಂಚೆನೇ ಬಂದರೆ ಏನಾದರೂ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಆದರೆ ತುಂಬ ಬೇಸರ ಆಗುತ್ತೆ ಅದು ಹಿಯರಿಂಗ್ ಏಡ್ ಬಗ್ಗೆ ಹೇಳಲಿಕ್ಕೆ. ಕೆಲವರಿಗೆ ಆಪ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ, ಕೆಲವು ಕಾಯಿಲೆಯಲ್ಲಿ ಆಪ್ಷನ್ ಇದ್ರೂ ಅವರು ಮೇ ಬಿ ಅಷ್ಟು ಹೆಲ್ದಿ ಇರುವುದಿಲ್ಲ, ಅವರಿಗೆ ಬೇರೆ ಎಲ್ಲ ಕಾಯಿಲೆ ಇರ್ಬೋದು, ಹಾರ್ಟ್ ಡಿಸೀಸ್ ಅದರಿಂದಾಗಿ ಅವರಿಗೆ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಸರ್ಜರಿ. ಆಪ್ಷನ್ ಇದ್ರೂ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅವರಿಗೆ, ಮತ್ತು ನಾವು ಹಿಯರಿಂಗ್ ಏಡೇ ಹೇಳಬೇಕಾಗ್ತದೆ ಯೂಸ್ ಮಾಡಲಿಕ್ಕೆ. ಅಂಥವರಿಗೆ ಅಲ್ಲ ಏಜ್ ಆಗಿದೆ, ತುಂಬ ವೃದ್ಧರಿಗೆ ಆಪ್ರೇಷನ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಅವರಿಗೆ ಫಿಟ್ನೆಸ್ ಸಿಗೋದಿಲ್ಲ. ಸೊ ಅವರಿಗೆಲ್ಲ ಹಿಯರಿಂಗ್ ಏಡ್ ಯೂಸ್ ಮಾಡಲಿಕ್ಕೆ ಹೇಳ್ತೇವೆ. ಹಿಯರಿಂಗ್ ಏಡ್ ನೀವು ನೋಡಿರ್ಬೋದು, ಕೆಲವುದು ಕಾಣ್ತದೆ ಹೊರಗಡೆ, ಕೆಲವುದು ಒಳಗೆ ಸಹ ಹಾಕುವಂಥದ್ದು ಇವಾಗ ಹೊಸತೆಲ್ಲ ಬಂದಿದೆ. ಒಳಗೆ ಏನೂ ಕಾಣಿಸೋದಿಲ್ಲ ಹಿಯರಿಂಗ್ ಏಡ್, ಒಳಗೆ ಮಷೀನ್ ಹಾಕೋದು, ಹೊರಗೆ ಕಾಣಿಸುವಂಥದ್ದು, ಅದೇ ಬಾಡಿ ಓನ್ ಟೈಪ್ ಅಂತ ಹೇಳ್ತಾರೆ ಹೊರಗಡೆ. ಕೆಲವು ಇವಾಗ ಇಂಪ್ಲಾಂಟ್ಸ್ ಬಂದಿದೆ, ಅದು ನೀವು ಸರ್ಜರಿ ಅಂದರೆ ಒಳಗೆ ಹೋಲ್ ಮಾಡಿಸಿ ನಾವು ಇಲ್ಲಿ ಬೋನ್ ಹತ್ತಿರ ಇಡಿಸೋದು, ಅದಕ್ಕೆ ಬಹ ಅಂತ ಹೇಳ್ತಾರೆ. ಮತ್ತು ಇಂಪ್ಲಾಂಟ್ಸ್ ನಾನು ಹೇಳಿದಾಗೆ ಯೂಶ್ವಲಿ ಮಕ್ಕಳಲ್ಲಿ ಮಾಡೋದು ಕಾಕ್ಲಿಯರ್ ಇಂಪ್ಲಾಂಟ್. ಅದು ನೀವು ಅಂದರೆ ಡೈರೆಕ್ಟ್ ಒಳ ಕಿವಿಯನ್ನೇ ಅದು ಹೊರ ಕಿವಿ ಮಧ್ಯ ಕಿವಿ ಎಲ್ಲ ಬೈಪಾಸ್ ಮಾಡಿ ಡೈರೆಕ್ಟಾಗಿ ಒಳ ಕಿವಿಯಿಂದಲೇ ಸಿಗ್ನಲ್ ಬ್ರೈನಿಗೆ ತಲುಪಿಸ್ತೇವೆ. ಸೊ ಹಾಗೆ ಸರ್ಜರಿಯಿಂದ ಮಷೀನ್, ಕೆಲವು ಟೈಮ್ ಅದವೇ ಹಾಗೆಲ್ಲ ಮಾಡ್ತಾರೆ. ಓಕೆ ಡಾಕ್ಟರ್, ಇವಾಗ ಶ್ರವಣ ದೋಷದ ಬಗ್ಗೆ ಈಗ ಜನರಲ್ಲಿ ಇರುವಂಥ ತಪ್ಪು ತಿಳುವಳಿಕೆ ಏನು, ಅಥವಾ ಈಗ ಕೆಲವರು ನೀರು ಹಾಕುವಂಥದ್ದು ಕಿವಿಗೆ, ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ? ಇದಂದರೆ ಅಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹೇಳಿರ್ಬೋದು ಹಾಗೆ ಮಾಡು ಹೀಗೆ ಮಾಡು ಅಂತ. ಅದರಲ್ಲೂ ಸ್ವಲ್ಪ ಹಳ್ಳಿಯಲ್ಲಿ ಎಲ್ಲ ಜಾಸ್ತಿ ನೀರು ಹಾಕಿ ಕ್ಲೀನ್ ಮಾಡಿಸೋದು, ಎಣ್ಣೆ ಹಾಕಿ ಕ್ಲೀನ್ ಮಾಡಿಸೋದು. ಅದು ಕೆಲವರಿಗೆ ಆವಾಗ ರಿಲೀಫ್ ಆಯಿತು ಅಂತ, ಆವಾಗ ಹೋಯಿತು ಅಂತ ತುಂಬ ಇದಾಗ್ತದೆ. ಬಟ್ ಕೆಲವರಿಗೆ ತುಂಬ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ. ಅದು ಟೊಮೆಟೊಗೆ ತುಂಬ ಹಾನಿ ಆಗ್ತದೆ. ಎಣ್ಣೆಯಿಂದ ಈ ಫಂಗಸ್ ನೀವು ಗೋಡೆಯಲ್ಲಿ ಎಲ್ಲ ನೋಡ್ಬೋದಲ್ಲ, ಸ್ವಲ್ಪ ಅದು ಹಸಿರಾಗಿ ಏನಾದರೂ ಬೆಳೀತದೆ ಹುಗ್ಗೆ, ಅದು ಅಂಥದ್ದು ನಿಮ್ಮ ಕಿವಿ ಒಳಗೆ ಕಪ್ಪುಗಾಗಿ ಬೆಳಿಬೋದು. ಅದು ತುಂಬ ಕಿವಿಗೆ ತುಂಬ ಹಾನಿ ಆಗ್ತದೆ, ಕೇಳಿಸೋದೆಲ್ಲ ಕಡಿಮೆ ಆಗ್ತದೆ, ತುಂಬ ನೋವಿರ್ತದೆ, ತಡಿಲಿಕ್ಕೆ ಆಗೋದಿಲ್ಲ ಕೆಲವರಿಗೆ. ಸೊ ಇದೆಲ್ಲ ಆಗೋ ಚಾನ್ಸಸ್ ಎಲ್ಲ ಇರ್ತದೆ. ಓಕೆ ಡಾಕ್ಟರ್, ಇವಾಗ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ KS ಹೆಗ್ಡೆ ಆಸ್ಪತ್ರೆಯಿಂದ ಯಾವುದಾದ್ರೂ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀರಾ, ಅದರ ಬಗ್ಗೆ ಹೇಳೋದಾದರೆ? ಸೊ 1.5 ವರ್ಷ ಮುಂಚೆ ನಾವೊಂದು ಪ್ರಾಜೆಕ್ಟ್ ಅಂದರೆ ನಿಶಬ್ದ ಪ್ರಾಜೆಕ್ಟ್ MRPL ಅವ್ರ ಜೊತೆ ಸೇರಿ ಇದೊಂದು ಸ್ಟಾರ್ಟ್ ಮಾಡಿದ್ದೇವೆ. ಇದರಲ್ಲಿ ಏನಂದರೆ ನಾವು ಒಂದು 100ರಲ್ಲಿ ನಮ್ಮ ಸುತ್ತಮುತ್ತಲಿರುವ ಶಾಲೆಗೆ ಹೋಗಿ ಮಕ್ಕಳಿಗೆ ಈ ಶಬ್ದ ಮಾಲಿನ್ಯದ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಸ್ವಲ್ಪ ಮುಂಚಿನ ದಿವಸ ಹೋಗಿ ಅವರಿಗೆ ಕೆಲವು ಕ್ವೆಶನ್ಸ್ ಕೊಡ್ತೇವೆ. ಅದಕ್ಕೆ ಅವರು ಉತ್ತರ ಮಾಡಬೇಕು, ಅಂದರೆ ಅವರಿಗೆ ಎಷ್ಟು ಈ ಶಬ್ದ ಮಾಲಿನ್ಯದ ಬಗ್ಗೆ ಅರಿವು ಇದೆ ಅಂತ ಗೊತ್ತಾಗಲಿಕ್ಕೆ ಅದು ಕ್ವೆಶನ್ಸ್ ಕೊಡ್ತೇವೆ. ಅದಾದಮೇಲೆ ಅದರ ನೆಕ್ಸ್ಟ್ ಡೇ ನಾವು ENT ಕನ್ಸಲ್ಟೆಂಟ್ಸ್ ಕ್ಷೇಮದಿಂದ ನಾವು ಹೋಗಿ ಅವರಿಗೆ ಅದರ ಬಗ್ಗೆ ಎಲ್ಲ ತಿಳಿಸ್ತೇವೆ, ಏನೆಲ್ಲ ಮಾಡಬೇಕು ಅಂತ ಹೇಳ್ತೇವೆ, ಏನೆಲ್ಲ ಮಾಡಬಾರ್ದು ಅದೆಲ್ಲ ಹೇಳ್ತೇವೆ, ಹೇಗೆಲ್ಲ ತಡೆಗಟ್ಟಬೇಕು, ಬಡ್ಸ್ ಯೂಸ್ ಮಾಡಬಾರ್ದು, ಸೌಂಡಿಂದ ದೂರ ಇರಬೇಕು, ಮತ್ತು ಯಾರಿಗಾದರೂ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಆವಾಗಲೇ ಕನ್ಸಲ್ಟೇಷನ್ ಕೂಡ ಮಾಡ್ತೇವೆ ಮಕ್ಕಳಲ್ಲಿ. ಇದು ಮೇಯ್ನ್ಲಿ ಮಕ್ಕಳಲ್ಲಿ ನಾವು ಮಕ್ಕಳನ್ನು ಮೇನ್ ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದೇವೆ, ಅದಕ್ಕೆ ಶಾಲೆಗೆ ಹೋಗಿ ಇದನ್ನು ಮಾಡ್ತೇವೆ. ಅದಾದಮೇಲೆ ಪೋಸ್ಟ್ ಟೆಸ್ಟ್ ಎಲ್ಲ ತಿಳಿದಾದ್ಮೇಲೆ ಒಂದು ಟೆಸ್ಟ್ ಪೇಪರ್ ಕೊಡ್ತೇವೆ. ಸೊ ಅಲ್ಲಿ ಅವರು ಟೆಸ್ಟ್ ಆನ್ಸರ್ ಮಾಡ್ತಾರೆ, ತಿಳಿದಾದ್ಮೇಲೆ ಎಷ್ಟು ಅವರಿಗೆ ಗೊತ್ತಾಗಿದೆ ಅಂತ. ಹಾಗೆ ಒಂದು 2 ವಾರ ಮುಂಚೆ ನಾವು ಒಂದು 100 ಸ್ಕೂಲ್ ಕಂಪ್ಲೀಟ್ ಮಾಡಿದ್ದೇವೆ ನಿಶಬ್ದ ಪ್ರಾಜೆಕ್ಟಲ್ಲಿ. ಯಾಕಂದರೆ ಮಕ್ಕಳಿಗೆ ಗೊತ್ತಾದರೆ ಸುತ್ತಮುತ್ತಲವರಿಗೆ ಜಾಸ್ತಿ ಗೊತ್ತಾಗೋ ಚಾನ್ಸಸ್ ಇದೆ, ಮತ್ತು ಮಕ್ಕಳಿಗೆ ತೊಂದರೆ ಆದರೆ ನಮ್ಮ ಫ್ಯೂಚರ್ ಕೂಡ ತುಂಬ ತೊಂದರೆಯಲ್ಲಿ ಬೀಳ್ತದಲ್ಲ, ಅದಕ್ಕೆ ಅವರಿಗೆ ಅಂತಲೇ ಮೇಯ್ನ್ ಟಾರ್ಗೆಟ್ ಮಾಡಿ ಸ್ಕೂಲಲ್ಲಿ ಹೋಗಿ ಇದು ಪ್ರಾಜೆಕ್ಟ್ ಮಾಡಿದ್ದೇವೆ. ಇವಾಗ March 5th ನಮ್ಮ ಹಾಸ್ಪಿಟಲಲ್ಲಿ ಅದರದ್ದು ಇನಾಗ್ರಲ್ ಪ್ರೋಗ್ರಾಮ್ ಎಲ್ಲ ಇದೆ, MRPL ಅವ್ರ ಜೊತೆ ಸೇರಿಕೊಂಡು ಮಂಗಳೂರಲ್ಲಿ. ಓಕೆ
ಡಾಕ್ಟರ್, ಇವಾಗ ಮಾರ್ಚ್ 3ನೇ ತಾರೀಕಿಗೆ ವಿಶ್ವ ಶ್ರವಣ ದಿನ ಅಂತ ಆಚರಣೆ ಮಾಡ್ತೇವೆ. ಈ ದಿನದಂದು ನೀವು ವೀಕ್ಷಕರಿಗೆ ಏನಾದರೂ ಕಿವಿ ಮಾತು ಹೇಳೋದಾದ್ರೆ ಶ್ರವಣ ದೋಷದ ಬಗ್ಗೆ ಅಥವಾ ಕಿವಿಯನ್ನು ಆರೋಗ್ಯವಾಗಿ ಹೇಗೆ ನೋಡ್ಕೊಳ್ಬೇಕು ಇದರ ಬಗ್ಗೆ ಕಿವಿ ಮಾತನ್ನ ನೀಡೋದಾದ್ರೆ? ಅದೇ ಒಂದು ಲೈಫ್ ಸ್ಟೈಲ್. ಕೆಲವರಿಗೆ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರ್ತದೆ, ತಿನ್ನೋದ್ರಲ್ಲೂ ಸಹ ಆ್ಯಕ್ಚುಲಿ ಕಿವಿಗೆ ಒಳ್ಳೆಯದ ಆಗುವಂಥದ್ದು ಕೆಲವು ಫುಡ್ ಐಟಮ್ಸ್ ಇದೆ. ಅದು ಫೋಲಿಕ್ ಆ್ಯಸಿಡ್, ಜಿಂಕ್ ರಿಚ್ ಫುಡ್ಸ್ ಎಲ್ಲ ಇದ್ದರೆ ತೊಗೊಂಡ್ರೆ ತುಂಬ ಒಳ್ಳೆಯದು. ಕೆಲವು ಫ್ರೂಟ್ಸ್, ವಿಟಮಿನ್ ಸಿ ಇರುವ ಫ್ರೂಟ್ಸ್, ಜಾಸ್ತಿ ಫ್ರೂಟ್ಸ್ ಅಂದರೆ ಮೂಸಂಬಿ ಇದೆಲ್ಲ ತೊಗೊಂಡ್ರೆ ಒಳ್ಳೆಯದು. ಆಲ್ಮಂಡ್ಸ್, ನಟ್ಸ್ ಅದೆಲ್ಲ ತೊಗೊಂಡ್ರೆ ಒಳ್ಳೆಯದು. ಅದು ಲೈಫ್ ಸ್ಟೈಲ್ ಚೇಂಜಸ್, ಅದು ಒಳ್ಳೆಯದು. ಮಕ್ಕಳಲ್ಲಿ ಯಾರಿಗಾದರೂ ನಿಮಗೆ ಸುತ್ತಮುತ್ತದಲ್ಲಿ ಅನಿಸಿದರೆ ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅಲ್ಲ ಮಾತು ಬರ್ತಾ ಇಲ್ಲ ಅಂತ ಅಂದರೆ ಮನೆಯಲ್ಲಿರುವವರು ಮೊದಲಾಗಿ, ಇಲ್ಲದೆ ಸುತ್ತಮುತ್ತಲವರು ಯಾರಾದರೂ ನೋಟಿಸ್ ಮಾಡಿದರೆ ಇಮಿಡಿಯೇಟಾಗಿ ಮಕ್ಕಳನ್ನು ಕರ್ಕೊಂಡು ಬರಬೇಕು. ಎಷ್ಟು ಬೇಗ ಬರ್ತೀರಾ ಟ್ರೀಟ್ಮೆಂಟ್ ಅಷ್ಟು ಒಳ್ಳೆಯದು. ಅದರದ್ದು ಚಾನ್ಸಸ್ ಆಫ್ ರಿಕವರಿ ಕೂಡ ಒಳ್ಳೆಯದು. ಬೇಗನೆ ಕೇಳಿಸೋ ಚಾನ್ಸಸ್ ಇದೆ. ಕೆಲವರಿಗೆ 100% ರಿಕವರಿ ಆಗೋ ಚಾನ್ಸ್ ಇದೆ. ಶಬ್ದದಲ್ಲಿ ಇರೋ ಕಡೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಜಾಸ್ತಿ ಸ್ಪೀಕರ್ ಹತ್ರ ಎಲ್ಲ ನಿಲ್ಲೋದು ಒಳ್ಳೆಯದಲ್ಲ. ಶಬ್ದ ಆದಷ್ಟು ಎಲ್ಲಾದರೂ ಶಬ್ದ ಇದೆ ಅಂತಂದರೆ ಅಲ್ಲಿದ್ದ ದೂರ ಹೋಗೋದೇ ಬೆಟರ್. ಅಲ್ಲಿ ಹೋಗಿ ನಿಂತು ನೋಡೋದು ಅದೆಲ್ಲ ಮಾಡಲಿಕ್ಕಿಲ್ಲ. ಆದಷ್ಟು ದೂರ ಹೋದ್ರೇ ಬೆಟರ್. ಫ್ಯಾಕ್ಟ್ರಿಯಲ್ಲಿ ಹೋಗುವವರು ನಾನು ಹೇಳಿದಾಗೆ ಪ್ಲಗ್ಸ್ ಮತ್ತು ಇಯರ್ ಮಫ್ಲರ್ಸ್ ಅದೆಲ್ಲ ಯೂಸ್ ಮಾಡಿನೇ ಕೆಲಸ ಮಾಡೋದು ಒಳ್ಳೆಯದು. ಇಲ್ಲಾದರೆ ಅದು ಪರ್ಮನೆಂಟ್ ಡ್ಯಾಮೇಜ್ ಆಗ್ಬೋದು, ನರ ತುಂಬ ದುರ್ಬಲ ಆಗ್ಬೋದು, ನೀವು ವೃದ್ಧರಾಗಿ ಬಾಳಬೇಕಾಗ್ತದೆ. ನಿಮಗೆ ಅದು ನಿಮ್ಮ ಜಾಬಿದು ಅವಕಾಶ ಅದೆಲ್ಲ ಹೋಗಿಬಿಡುತ್ತೆ. ಅದಾದಮೇಲೆ ನಿಮ್ಮ ಮೇಲೆ ಯಾರಿಗೂ ಇಂಟ್ರೆಸ್ಟ್ ಬರ್ತಿಲ್ಲ. ಮತ್ತು ಕಿವಿ ಕಡ್ಡಿ ಹಾಕೋದು, ಕಿವಿ ಬಡ್ಸ್ ಹಾಕೋದು ಅದು ಒಳ್ಳೆಯದಲ್ಲ. ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಅದು ಕ್ಲೀನಿಂಗ್ ಮಾಡಬೇಕು ಅಂತಂಥದ್ದೇನೂ ಇದಿಲ್ಲ. ನೀವು ತುಂಬ ಬ್ಲಾಕ್ ಆಗ್ತಾ ಇದೆ, ಕೇಳಿಸ್ತಾ ಇಲ್ಲ ಅಂತ ಆದರೆ ಹಾಸ್ಪಿಟಲಲ್ಲಿ ಬಂದು ENT ತಜ್ಞರಿಂದ ಕ್ಲೀನ್ ಮಾಡಿಸ್ಕೊಳ್ಳಿ. ಕಿವಿ ಕಡ್ಡಿ ಹಾಕೋದು ಅದೆಲ್ಲ ಒಳ್ಳೆಯದಲ್ಲ. ಅಷ್ಟೇ. ಎಸ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಶ್ರವಣ ದೋಷದ ಬಗ್ಗೆ, ಚಿಕಿತ್ಸೆಯ ಬಗ್ಗೆ, ಟೆಸ್ಟ್ಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ರಿ. ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ರಿ ಅಂತ ಅನ್ಕೊಳ್ತೇವೆ. ವೈದ್ಯರು ಸಾಕಷ್ಟು ಟಿಪ್ಸ್ಗಳನ್ನು ನೀಡಿದ್ರು. ಏನು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡುವವರಾಗಿರ್ಬೋದು, ಆಫೀಸ್ಗಳಲ್ಲಿ ಹೆಡ್ಸೆಟ್ಗಳನ್ನು ಡೈಲಿ ಹಾಕ್ಕೊಂಡು ಯೂಸ್ ಮಾಡಿಕೊಂಡು ವರ್ಕ್ ಮಾಡುವವರಾಗಿರ್ಬೋದು, ಯಾವ ರೀತಿ ಸೂತ್ರಗಳನ್ನು ಪಾಲಿಸಬೇಕು ಅಂತ ಹೇಳಿ ವೈದ್ಯರು ಹೇಳಿದರು. ಅದಕ್ಕಿಂತ ಮುಖ್ಯವಾಗಿ ನಾವು ಮನೆಯಲ್ಲೇ ಮಾಡುವಂಥದ್ದು, ಕಿವಿಗೆ ಕಡ್ಡಿಯನ್ನು ಹಾಕುವಂಥದ್ದು, ಕ್ಲಿಪ್ಗಳನ್ನು ಹಾಕುವಂಥದ್ದು, ಮತ್ತು ನೀರನ್ನು ಹಾಕುವಂಥದ್ದು, ಇದನ್ನೆಲ್ಲ ದಯವಿಟ್ಟು ಮಾಡಬೇಡಿ. ಮತ್ತು ಕಿವಿದ್ದು ಏನಾದರೂ ಸಮಸ್ಯೆಗಳು ಕಂಡು ಬಂದರೆ ನೀವು ಮನೆಯಲ್ಲೇ ಚಿಕಿತ್ಸೆ ಮಾಡೋ ಬದಲು ಒಂದು ಬಾರಿ ವೈದ್ಯರನ್ನು ಹೋಗಿ ಕನ್ಸಲ್ಟ್ ಮಾಡಿ. ಮುಂದಿನ ವಾರ ಇನ್ನೊಂದು ವಿಚಾರದ ಜೊತೆ ನಾವು ನಿಮ್ಮ ಮುಂದೆ ಬರ್ತೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ದೈಜ್ 24x7.